ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ 19 ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಪ್ರಾಕ್ಟೀಸ್ 19 ಎಕ್ಸ್ಪೆರಿಮೆಂಟ್ ಏನಿದೆ ಇದು ಲಾಸ್ಟ್ C20 ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಅದರಲ್ಲೂ ಕೂಡ ಸೇಮ್ ಎಕ್ಸ್ಪೆರಿಮೆಂಟ್ಸ್ಗಳಿತ್ತು. ಸೊ ಪ್ರಾಕ್ಟೀಸ್ 19 ಏನು ಎಕ್ಸ್ಪೆರಿಮೆಂಟ್ ಇದೆ ಅಂತ ನೋಡೋದಾದರೆ, ಜನರೇಟ್ 50 ರ್ಯಾಂಡಮ್ ಡೇಟಾ, ಕನ್ಸ್ಟ್ರಕ್ಟ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂಡ್ ಆಲ್ಸೋ ಪ್ಲಾಟ್ ಬಾರ್ ಗ್ರಾಫ್ ಯೂಸಿಂಗ್ MS Excel ಅಂತ ಹೇಳಿ. ಅಂದರೆ ಒಂದು 50 ಡೇಟಾವನ್ನು ರ್ಯಾಂಡಮ್ ಆಗಿ ಜನರೇಟ್ ಮಾಡಬೇಕು. ಆ ಜನರೇಟ್ ಮಾಡಿರೋ ಡೇಟಾಗೆ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಬೇಕು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಹಾಕಿ. ಅದಾದಮೇಲೆ ಅದಕ್ಕೆ ಬಾರ್ ಗ್ರಾಫನ್ನು ಚಾರ್ಟನ್ನು ಇನ್ಸರ್ಟ್ ಮಾಡಿ ಅದಕ್ಕೆ ಏನೇನಿದೆ ಡೆಕೋರೇಷನ್ಸ್ ಮಾಡಬೇಕಾಗತ್ತೆ. ಅಂದರೆ ಅದರಲ್ಲಿ ಏನೇನು ಆ್ಯಡ್ ಮಾಡೋದಿದೆ, ಏನೇನು ಎಕ್ಸ್ಟ್ರಾ ಥಿಂಗ್ಸ್, ಕಲರ್ಸ್ ಚೇಂಜ್ ಮಾಡೋದಿದೆ, ಏನೆಲ್ಲದನ್ನು ಮಾಡ್ಬೋದು. ಓಕೆ, ಸೊ ಇಲ್ಲಿ ಪ್ರಾಕ್ಟೀಸ್ 19 ಓನ್ಲಿ generate 50 random data, construct the frequency distribution table, plot bar graph. Okay, same type ಅಲ್ಲಿ practice 20 ಅದರಲ್ಲೂ 50 random data generate ಮಾಡ್ಕೊಳ್ಳೋದು ಸೇಮ್. 19, 20, 21, 22 ಎಲ್ಲ ಸೇಮ್. 4 ಎಕ್ಸ್ಪೆರಿಮೆಂಟ್ಸು ಸೇಮ್ ಬರುತ್ತೆ. 50 ಡೇಟಾ ರ್ಯಾಂಡಮ್ ಆಗಿ ಜನರೇಟ್ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ಕಡಿಯೋದು ಕೂಡ ಸೇಮ್ ಇರುತ್ತೆ. ಇವನ್ 23, 19, 20, 21, 22, 23 ಕೂಡ ಎಲ್ಲ ಸೇಮ್ ಇದೆ. ಅದಾದಮೇಲೆ ಓಕೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಮಾಡೋದು ಸೇಮ್ ಇರುತ್ತೆ. 19ನೇ ಎಕ್ಸ್ಪೆರಿಮೆಂಟಲ್ಲಿ ಬಾರ್ ಗ್ರಾಫ್ ಹಾಕ್ತೀರಾ, 20ನೇ ಎಕ್ಸ್ಪೆರಿಮೆಂಟಲ್ಲಿ ಪೈ ಗ್ರಾಫ್ ಹಾಕ್ತೀರಾ, 21ನೇ ಎಕ್ಸ್ಪೆರಿಮೆಂಟಲ್ಲಿ ಲೈನ್ ಗ್ರಾಫ್ ಹಾಕ್ತೀರಾ, 22ನೇ ಎಕ್ಸ್ಪೆರಿಮೆಂಟಲ್ಲಿ ಸ್ಕ್ಯಾಟರ್ ಗ್ರಾಫ್ ಹಾಕ್ತೀರಾ, 23ನೇ ಎಕ್ಸ್ಪೆರಿಮೆಂಟಲ್ಲಿ ಹಿಸ್ಟೋಗ್ರಾಮ್ ಹಾಕ್ತೀರಾ. ಅಷ್ಟೇ ಡಿಫ್ರೆನ್ಸ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಕರೆಕ್ಟಾಗಿ ಇದೊಂದನ್ನು ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿರೋ ಎಲ್ಲ ಎಕ್ಸ್ಪೆರಿಮೆಂಟ್ಸನ್ನು ನೀವೇ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಸೊ ಈ ಎಕ್ಸ್ಪೆರಿಮೆಂಟನ್ನು ನಾವು MS Excel ಅಲ್ಲೇ ಮಾಡಬೇಕಾಗತ್ತೆ. ಈ 5 ಎಕ್ಸ್ಪೆರಿಮೆಂಟ್ಸ್ 19, 20, 21, 22, 23. ಓಕೆ, ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಫಸ್ಟ್ ನೀವು ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸೆಲ್ ಅಂತ ಹೇಳಿ ಅಪ್ಲಿಕೇಶನ್ನ ನಾವು ಓಪನ್ ಮಾಡಿದ್ರೆ ಈ ರೀತಿ ಬ್ಲ್ಯಾಂಕ್ ವರ್ಕ್ ಬುಕ್ಸ್ ಅಂತ ಹೇಳಿ ಬರುತ್ತೆ. ಬ್ಲ್ಯಾಂಕ್ ವರ್ಕ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಬ್ಲ್ಯಾಂಕ್ ವರ್ಕ್ ಬುಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ನಾವು ಯಾವ್ದಾದ್ರು ರ್ಯಾಂಡಮ್ ಡೇಟಾ ಜನರೇಟ್ ಮಾಡ್ಕೋಬಹುದು. ಇಂಥದ್ದೇ ಮಾಡಬೇಕಂತ ಎಲ್ಲೂ ಇಲ್ಲ. ಸೊ ಹಾಗಾಗಿ ನಾನು ರ್ಯಾಂಡಮ್ ಆಗಿ ಡೇಟಾಸ್ನ ಜನರೇಟ್ ಮಾಡ್ಕೋಬೇಕು. ನಾನು ಇಲ್ಲಿ ಬರ್ಕೊಳ್ತೀನಿ ಡೇಟಾ ವ್ಯಾಲ್ಯೂಸ್ ಅಂತ ಹೇಳಿ. ಸೊ ಎಲ್ಲದಕ್ಕೂ ಕೂಡ ಟೋಟಲ್ 50 ವ್ಯಾಲ್ಯೂಸ್ ತಗೋಬೇಕಾಗತ್ತೆ. ಓಕೆ, ವಿ ಹ್ಯಾವ್ ಟೇಕ್ 50 ವ್ಯಾಲ್ಯೂಸ್. ಸೊ ನಿಮಗೆ 50 ಬಂದಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಕೂಡ ಹಾಕೊಳ್ಳಿ. 1, 2, 3 ಈ ಥರ ಸೀರಿಯಲ್ ನಂಬರ್ ಹಾಕ್ಕೊಂಡು ಇವನ್ನ 3ನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೂಲೆಯಲ್ಲಿ ಹೋಗಿ ಬ್ಲ್ಯಾಕ್ ಕಲರ್ ಪ್ಲಸ್ ಬರುತ್ತಲ್ಲ, ಆವಾಗ ಕ್ಲಿಕ್ ಮಾಡಿ ಇಟ್ಕೊಂಡು ಈ ಥರ ಡ್ರ್ಯಾಗ್ ಮಾಡಿ ಈ ನಂಬರ್ ಇಲ್ಲಿ ಸೈಡಲ್ಲಿ ತೋರಿಸ್ತಾ ಹೋಗ್ತಾ ಇದೆ, ಅದೆಲ್ಲಿ 50 ಅಂತ ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಸೊ ನಾನು ಇದು ಸೀರಿಯಲ್ ನಂಬರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದನ್ನೇನು ಯೂಸ್ ಮಾಡ್ಕೊಳ್ಳಲ್ಲ ನಾನು. ಇದು ಸೀರಿಯಲ್ ನಂಬರ್. ಈಗ ನಾನೀಗ ರ್ಯಾಂಡಮ್ ಆಗಿ 50 ವ್ಯಾಲ್ಯೂಗಳನ್ನು ಜನರೇಟ್ ಮಾಡಬೇಕು. 50 ವ್ಯಾಲ್ಯೂಗಳನ್ನು ರ್ಯಾಂಡಮ್ ಆಗಿ ಜನರೇಟ್ ಮಾಡಬೇಕಂದ್ರೆ ಅದಕ್ಕೆ ನಮ್ಮಲ್ಲಿ ಒಂದು ಫಾರ್ಮುಲಾ ಇದೆ. ಇಲ್ಲಿ ಈ ಒಂದು ಸೆಲ್ಲಲ್ಲಿ ಕ್ಲಿಕ್ ಮಾಡಿ = ಹಾಕಿ ರ್ಯಾಂಡ್ ಬಿಟ್ವೀನ್ ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಇಲ್ಲಿ ನೋಡಿ, RAND ಹೊಡೆದ್ರೆ ಇಲ್ಲಿ ರ್ಯಾಂಡ್ ಬಿಟ್ವೀನ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ, ಆವಾಗ ಏನಾಗುತ್ತೆ, ಆ ಒಂದು ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ. = ಹೊಡೆದು ರ್ಯಾಂಡ್ ಬಿಟ್ವೀನ್, ರ್ಯಾಂಡ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅಲ್ಲಿ 3 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ರ್ಯಾಂಡ್ ಬಿಟ್ವೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ ಒಂದು ಫಾರ್ಮುಲಾ ಆಕ್ಟಿವೇಟ್ ಆಗಿದೆ. ಸೊ ಇಲ್ಲಿ ನಮಗೆ 2 ವ್ಯಾಲ್ಯೂಸ್ ಹಾಕಬೇಕಂತ ಇದೆ, ಬಾಟಮ್ ವ್ಯಾಲ್ಯೂ ಮತ್ತು ಟಾಪ್ ವ್ಯಾಲ್ಯೂ. ಬಾಟಮ್ ವ್ಯಾಲ್ಯೂ ಏನು ಹಾಕೊಳ್ಳಿ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ 1 ಹಾಕೊಳ್ಳಿ. ಕಾಮ ಹಾಕಬೇಕಿದೆ ನೋಡಿ, ಇಲ್ಲಿ ಬಾಟಮ್ ಆದಮೇಲೆ ಕಾಮ ಇದೆ, ಕಾಮ ಹಾಕಲೇಬೇಕು. ಕಾಮ ಹಾಕಲಿಲ್ಲ ಅಂದರೆ ಏನೋ ಎರರ್ ಇದೆ ಫಾರ್ಮುಲಾದಲ್ಲಿ ಅಂತ ಹೇಳುತ್ತೆ. ಸೊ 1 ಕಾಮ ಟಾಪ್ ವ್ಯಾಲ್ಯೂ ನೋಡಿ, ಈಗ ಟಾಪ್ ವ್ಯಾಲ್ಯೂ ಆಕ್ಟಿವೇಟ್ ಆಯಿತು. ಕಾಮ ಹಾಕಿದ ತಕ್ಷಣ ಟಾಪ್ ವ್ಯಾಲ್ಯೂ ಹಾಕಿ ಅಂತ ಹೇಳುತ್ತೆ. ಟಾಪ್ ವ್ಯಾಲ್ಯೂ 100 ಹಾಕಿ. ರ್ಯಾಂಡ್ ಬಿಟ್ವೀನ್ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಬಾಟಮ್ ವ್ಯಾಲ್ಯೂ ಹಾಕಬೇಕು, ಅಂದರೆ 1 ಹಾಕಿ, ಕಾಮ ಹಾಕಿ, ಟಾಪ್ ವ್ಯಾಲ್ಯೂ 100 ಹಾಕಿ. ಅಂದರೆ 1ರಿಂದ 100 ಒಳಗಡೆ ಯಾವುದೇ ಒಂದು ರ್ಯಾಂಡಮ್ ಡೇಟಾವನ್ನು ಜನರೇಟ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಂಟರ್ ಪ್ರೆಸ್ ಮಾಡಿ ನೋಡಿ, ಅದು 50 ಜನರೇಟ್ ಮಾಡುತ್ತೆ. ಈಗೇನು ಮಾಡಿ, ಈ ಸೆಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ಮೂಲೆಗೆ ಹೋದರೆ, ಈ ಒಂದು ಸೆಲ್ಲಲ್ಲಿ ಮೂಲೆಗೆ ಹೋದರೆ ನೋಡಿ, ಈ ರೀತಿ ಬ್ಲ್ಯಾಕ್ ಕಲರ್ ಪ್ಲಸ್ ಬರುತ್ತೆ. ಬೇರೆ ಕಡೆ ಎಲ್ಲ ವೈಟ್ ಕಲರ್ ಪ್ಲಸ್ ಇರುತ್ತೆ, ಈ ಮೂಲೆಗೆ ಹೋದಾಗ ಮಾತ್ರ ಬ್ಲ್ಯಾಕ್ ಕಲರ್ ಪ್ಲಸ್ ಬರುತ್ತೆ. ಆ ಬ್ಲ್ಯಾಕ್ ಕಲರ್ ಪ್ಲಸ್ ಬಂದಾಗ ಮೌಸನ್ನು ರೈಟ್ ಕ್ಲಿಕ್ ಮಾಡಿ ಹಿಡ್ಕೊಂಡು ಇದನ್ನ ಡ್ರ್ಯಾಗ್ ಮಾಡ್ತಾ ಹೋಗಿ. ಇದೆಲ್ಲದು ನಿಮಗೆ ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಗೊತ್ತಿರುತ್ತೆ. ಸೊ ಈ ರೀತಿ ಫುಲ್ ಡ್ರ್ಯಾಗ್ ಮಾಡ್ತಾ ಹೋಗಿ ಎಲ್ಲಿ 50 ನಂಬರ್ಸ್ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ನೋಡಿ ಈ ರೀತಿ ಎಲ್ಲದು ಆಟೋಮೆಟಿಕಲಿ ರ್ಯಾಂಡಮ್ ಆಗಿ ಅದೇ ಡೇಟಾವನ್ನು ಜನರೇಟ್ ಮಾಡಿದೆ. 1ರಿಂದ 100 ಒಳಗಡೆ ರ್ಯಾಂಡಮ್ ಡೇಟಾ ಜನರೇಟ್ ಮಾಡಿದೆ. ಈ ಥರ ರ್ಯಾಂಡ್ ಬಿಟ್ವೀನ್ ಡೇಟಾ ಜನರೇಟ್ ಮಾಡಿದಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ ನೋಡಿ, ಈ ರೀತಿ ಎಲ್ಲಾದರೂ ನಾವು ಸ್ಪೇಸ್ ಹೊಡೆದ್ರೆ, ಎಂಟರ್ ಹೊಡೆದ್ರೆ, ಕ್ಲಿಕ್ ಮಾಡಿದ್ರೆ ಈ ರೀತಿ ವ್ಯಾಲ್ಯೂಸ್ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಆ ವ್ಯಾಲ್ಯೂಸ್ ಚೇಂಜಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ, ಈ ವೈಟ್ ಕಲರ್ ಪ್ಲಸ್ ಬರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ, ವೈಟ್ ಕಲರ್ ಪ್ಲಸ್ ಬಂದಾಗ ಇಲ್ಲಿ ಕ್ಲಿಕ್ ಮಾಡಿ ಈ ಥರ ಹಾಗೆ ಇಟ್ಕೊಂಡು ಇಷ್ಟು 50 ವ್ಯಾಲ್ಯೂಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ವ್ಯಾಲ್ಯೂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ.
ಯಾಕೆಂದ್ರೆ ಈ ವ್ಯಾಲ್ಯೂಸ್ಗಳು ಪದೇ ಪದೇ ಚೇಂಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವ್ಯಾಲ್ಯೂಸ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಫಸ್ಟ್ ಒನ್ ಕ್ಲಿಕ್ ಬಂದು ಸೆಲ್ಲಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಕಂಟ್ರೋಲ್ ಫಸ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ಪೇಸ್ಟ್ ಸ್ಪೆಷಲ್ ಆಪ್ಷನ್ಸ್ ಇದೆ. ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂಸ್ ಅಂತ ಇದೆ. ಆಯ್ತಾ, ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಸೇವ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವೆಲ್ಲೇ ಕ್ಲಿಕ್ ಮಾಡಿ ಏನೇ ಕ್ಲಿಕ್ ಮಾಡಿ ಈ ವ್ಯಾಲ್ಯೂಸ್ ಚೇಂಜ್ ಆಗೋದಿಲ್ಲ. ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ಗೆ ಬಂದಿರೋ ವ್ಯಾಲ್ಯೂಸ್ಗಳು ರ್ಯಾಂಡ್ ಬಿಟ್ವೀನ್ ಅಲ್ಲಿ ಮಾಡಿದಾಗ ಪದೇ ಪದೇ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಅವು ಚೇಂಜ್ ಆಗಬಾರ್ದು ಅಂದ್ರೆ ಈ ಡೇಟಾವನ್ನ ಪೂರ್ತಿ ಇಷ್ಟು ವ್ಯಾಲ್ಯೂಸ್ ಅನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಷ್ಟು ವ್ಯಾಲ್ಯೂಸ್ಗಳನ್ನ ಪೂರ್ತಿ ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಒಂದು ರ್ಯಾಂಡಮ್ ಆಗಿ ಬಂದಿದೆ ಅನ್ಕೊಳ್ಳಿ, ಇಷ್ಟು ವ್ಯಾಲ್ಯೂಗಳನ್ನ ಪೂರ್ತಿ ಸೆಲೆಕ್ಟ್ ಮಾಡಿದ್ಮೇಲೆ ಕಾಪಿ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಬಂದು ಫಸ್ಟ್ ಸೆಲ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಆಸ್ ಅಂತ ಇರುತ್ತೆ, ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ಆ ವ್ಯಾಲ್ಯೂಸ್ ಅದೇ ಉಳಿಯುತ್ತೆ. ಇದು ಈ ತರ ಸುತ್ತಾ ಇದೆಯಲ್ಲ, ಬೇರೆ ಕಡೆ ಎಲ್ಲರೂ ಕ್ಲಿಕ್ ಮಾಡಿ ಸ್ಪೇಸ್ ಎಂಟರ್ ಹೊಡೆದ್ರೆ ಅದು ಹೋಗುತ್ತೆ. ಇಷ್ಟೇ. ಸೊ ಈಗ ನಾವೇನ್ ಮಾಡಿದೀವಿ, 50 ರ್ಯಾಂಡಮ್ ಡೇಟಾವನ್ನ ಜನರೇಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಪ್ರೋಸೆಸ್ ಏನಿದೆಯಲ್ಲ, ಇದು 19, 20, 21, 22, 23 ಈ 5 ಎಕ್ಸ್ಪೆರಿಮೆಂಟ್ಗೂ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು. ಫ್ರೀಕ್ವೆನ್ಸಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಏನು, ಯಾವ ಒಂದು ವ್ಯಾಲ್ಯೂ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಅಥವಾ ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ರೇಂಜ್ ತಗೊಂತೀವಿ, 1 ರಿಂದ 20 ಒಳಗಡೆ ಎಷ್ಟು ಜನ ಸ್ಟೂಡೆಂಟ್ಸ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1 ರಿಂದ 100 ಒಳಗಡೆ ನಂಬರ್ಸ್ ಇದೆ, 1 ರಿಂದ 20 ಒಳಗಡೆ ಎಷ್ಟು ನಂಬರ್ ಇದೆ, 21 ರಿಂದ 40 ಒಳಗಡೆ ಎಷ್ಟು ನಂಬರ್ ಇದೆ, 41 ರಿಂದ 60, 61 ರಿಂದ 80, 81 ರಿಂದ 100 ಎಷ್ಟು ನಂಬರ್ಸ್ ಗಳಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫ್ರೀಕ್ವೆನ್ಸಿ ಅಂತ ಫೈಂಡ್ ಔಟ್ ಮಾಡ್ತೀವಿ. ಆಯ್ತಲ್ಲ, ಅದನ್ನೇ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನೀವು ಅದನ್ನ 1 to 20, 21 to 40, 41 to 60 ಬೇಡ ಅಂದ್ರೆ 1 to 10, 11 to 20, 21 to 30 ಈ ತರನು ಮಾಡ್ಕೊಳ್ಳಿ. ನಿಮ್ಮ ಕ್ಲಾಸ್ ಇಂಟರ್ವಲ್ ಅನ್ನ ಡಿಫೈನ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರ್ತೀವಿ, ಅದನ್ನೇನು ಕನ್ಫರ್ಮೇಶನ್ ಇರಲ್ಲ ಇದೇ ತರ ಅಂತ. ಬಟ್ ಜನರಲಿ ನಾವೇನ್ ಮಾಡ್ತೀವಿ, 1 to 20 ಹಾಕೊಳ್ತಾ ಹೋಗ್ತೀವಿ. ನೋಡಿ, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಅಂದ್ರೆ ನಾವು ರೇಂಜ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ, 1 to 20, ನೆಕ್ಸ್ಟ್ 21 to 40, ನೆಕ್ಸ್ಟ್ 41 to 60, then 61 to 80, then 81 to 100 ಈ ರೀತಿ ನಾವು ನಂಬರ್ಗಳನ್ನ ಹಾಕೊಂಡಿದ್ದೀವಿ. ಆಯ್ತಲ್ಲ, ಸೊ ಈ ರೀತಿ ನಂಬರ್ಗಳನ್ನ 1 to 20, 21 to 40 ಈ ರೀತಿ ಕ್ಲಾಸ್ ಇಂಟರ್ವಲ್ ನಾವು ಡಿಫೈನ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1 to 10, 11 to 20, 21 to 40 ಅಥವಾ ಅಪ್ ಟು 100 ವರೆಗೂ ಮಾಡ್ಬೋದು. ಬಟ್ ಸಾಕು, ಇಷ್ಟು ಸಾಕು ಅನ್ಸುತ್ತೆ. ಸೊ ಇದು ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು. ಆಯ್ತಾ, ಇದು ಕೂಡ 5 ಎಕ್ಸ್ಪೆರಿಮೆಂಟ್ಗೂ ಸೇಮ್, ದೇರ್ ಇಸ್ ನೋ ಚೇಂಜ್, ಇದು ಕೂಡ ಸೇಮ್ ಇದೆ. ಇದಾದ್ಮೇಲೆ ನಾನಿಲ್ಲಿ ಅಪ್ಪರ್ ಲಿಮಿಟ್ ಅಂತ ಹೇಳಿ ಬರ್ಕೊಳ್ತೀನಿ. ಮೇ ಬಿ ಕೆಲವೊಂದು ಬುಕ್ಸ್ ಗಳಲ್ಲಿ ಮ್ಯಾನ್ಯಲ್ ಗಳಲ್ಲಿ ಬೇರೆ ರೀತಿ ಏನಾದರೂ ಹೇಳಿರಬಹುದು, ಆ ರೀತಿ ಟ್ರೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ಈ ಮೆಥಡ್ ಅನ್ನ ನಾನು ಆಲ್ಮೋಸ್ಟ್ 5 years ಇಂದ ಫಾಲೋ ಮಾಡ್ತಾ ಇರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಪ್ಪರ್ ಲಿಮಿಟ್ ಅಂತ ಬರುತ್ತೆ. ಅಪ್ಪರ್ ಲಿಮಿಟ್ ಅಂದ್ರೆ ಈ ಒಂದು ರೇಂಜ್ 1 to 20 ರೇಂಜ್ ಏನಿದೆ, ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ, ಟಾಪ್ ವ್ಯಾಲ್ಯೂ ಯಾವುದು ಅಂದ್ರೆ 20, ಅದನ್ನ ನಾನು ಅಪ್ಪರ್ ಲಿಮಿಟ್ ಅಂತ ತಗೊಳ್ತೀನಿ. ಸಿಮಿಲರ್ಲಿ 21 to 40 ಅಲ್ಲಿ ಅಪ್ಪರ್ ಲಿಮಿಟ್ 40. ಸೊ ಇವೆರಡನ್ನ ಸೆಲೆಕ್ಟ್ ಮಾಡಿ ಮೂಲೆಗೆ ಹೋಗಿ ಈ ತರ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಆಟೋ ಫಿಲ್ ಆಗುತ್ತೆ 60, 80, 100. ಸೊ ಈ ಒಂದು ರೇಂಜ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 20, ಈ ರೇಂಜ್ ಅಲ್ಲಿ 40, ಇಲ್ಲಿ 60, ಇಲ್ಲಿ 80, ಇಲ್ಲಿ 100 ಈ ರೀತಿ ಅಪ್ಪರ್ ಲಿಮಿಟ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಕ್ಲಾಸ್ ಇಂಟರ್ವಲ್ ಹಾಕೊಂಡಿದ್ದೀನಿ, ಅಪ್ಪರ್ ಲಿಮಿಟ್ ಹಾಕೊಂಡಿದ್ದೀನಿ, ಈಗ ನಾನು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳಿ ನೀವು ಟೈಪ್ ಮಾಡಿ. ಫ್ರೀಕ್ವೆನ್ಸಿ ಅಂತ ಟೈಪ್ ಮಾಡಿದ್ಮೇಲೆ ನೀವೇನ್ ಮಾಡಬೇಕಾಗತ್ತೆ, ಈ 5 ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ನಾನು ಅವಾಗಲೇ ಹೇಳಿದೆ. ಏನಪ್ಪಾ ಫ್ರೀಕ್ವೆನ್ಸಿ ಅಂದ್ರೆ, ಈಗ 1 to 20 ಒಳಗಡೆ ಎಷ್ಟು ನಂಬರ್ಸ್ ರಿಪೀಟ್ ಆಗಿದೆ. ಈಗ ನಾವು 50 ನಂಬರ್ಸ್ ತಗೊಂಡಿದ್ದೀವಿ, ಅದರಲ್ಲಿ 1 to 20 ಒಳಗಡೆ ಎಷ್ಟು ನಂಬರ್ಸ್ ಬಂದಿದೆ, 21 to 40 ಒಳಗಡೆ ಎಷ್ಟು ನಂಬರ್ಸ್ ಇದೆ, 41 to 60 ಒಳಗಡೆ ಎಷ್ಟಿದೆ, 61 to 80 ಒಳಗಡೆ ಎಷ್ಟಿದೆ, 81 to 100 ಒಳಗಡೆ ಎಷ್ಟಿದೆ, ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ನಾವೀಗ ಆ ವ್ಯಾಲ್ಯೂಸ್ ಗಳನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಆ ತರ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಈ 5 ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಒಟ್ಟಿಗೆ ನಾನು ಫ್ರೀಕ್ವೆನ್ಸಿಯನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 5 ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇಸ್ ಈಕ್ವಲ್ ಟು ಹೊಡೆದು FRE ಅಂತ ಹೊಡೆದ್ರೆ ಸಾಕು, ಇಲ್ಲಿ ಫ್ರೀಕ್ವೆನ್ಸಿ ಅಂತ ಹೇಳಿ ಟ್ಯಾಬ್ ಬರುತ್ತೆ. ಈ ಫ್ರೀಕ್ವೆನ್ಸಿ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಇಸ್ ಈಕ್ವಲ್ ಟು ಹೊಡೆದು FRE ಹೊಡೆದ್ರೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಫ್ರೀಕ್ವೆನ್ಸಿ ಟ್ಯಾಬ್ ಓಪನ್ ಆಗುತ್ತೆ, ಅದು ಫ್ರೀಕ್ವೆನ್ಸಿ ಫಾರ್ಮುಲಾ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಮೊದಲಿಗೆ ಡೇಟಾ ಅರೇ ಕೇಳ್ತಾ ಇದೆ. ಸೊ ಡೇಟಾ ಅರೇ ಏನ್ ಕೇಳುತ್ತೆ, ಡೇಟಾ ಅರೇ ಅಂದ್ರೆ ಇದು ಡೇಟಾ ವ್ಯಾಲ್ಯೂಸ್. ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಬ್ಲೂ ಕಲರ್ ರೊಟೇಷನ್ ಆಗ್ತಿದಿಲ್ಲ, ಆ ತರ ಬರಬೇಕು. ಅದೇ ತರ ಕ್ಲಿಕ್ ಮಾಡಿ ಹಿಡ್ಕೊಂಡು ಟೋಟಲ್ 50 ವ್ಯಾಲ್ಯೂಗಳನ್ನ ಸೆಲೆಕ್ಟ್ ಮಾಡಿ.
ನೋಡಿ ಅದು ಪೂರ್ತಿ ಎಷ್ಟು ಸೆಲೆಕ್ಟ್ ಆಗಿದೆ ಅಷ್ಟು ಕೂಡ ಬ್ಲೂ ಕಲರ್ ಅಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ಫ್ರೀಕ್ವೆನ್ಸಿ ಡೇಟಾ ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡಿದ್ದೀರಾ. ಅದಾದ್ಮೇಲೆ ಇಲ್ಲಿ ಕಾಮಾ ಇದೆ, ಕಾಮಾ ಹಾಕಿ. ನೆಕ್ಸ್ಟ್ ಬಿನ್ ಅರೇ ಅಂದ್ರೆ ಅಪ್ಪರ್ ಲಿಮಿಟ್ ವ್ಯಾಲ್ಯೂಸ್ ಇರುತ್ತೆ. ಸೊ ಈ ಅಪ್ಪರ್ ಲಿಮಿಟ್ ವ್ಯಾಲ್ಯೂಸ್ 5 ಕೂಡ ಸೆಲೆಕ್ಟ್ ಮಾಡಿ. ಅಲ್ಲಿವರೆಗೂ ಎಲ್ಲೂ ಕ್ಲಿಕ್ ಮಾಡ್ತಾ ಇಲ್ಲ ನಾನು. ಫಸ್ಟ್ ಏನ್ ಮಾಡಿದೆ, 5 ಸೆಲ್ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಇಸ್ ಈಕ್ವಲ್ ಟು ಹೊಡೆದು ಫ್ರೀಕ್ವೆನ್ಸಿ ಹೊಡೆದು ಡಬಲ್ ಕ್ಲಿಕ್ ಮಾಡಿದೆ. ಅದಾದ್ಮೇಲೆ ಡೇಟಾ ವ್ಯಾಲ್ಯೂಸ್ ಕೇಳ್ತು, ಡೇಟಾ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಆ ಒಂದು 50 ವ್ಯಾಲ್ಯೂಗಳನ್ನ ಸೆಲೆಕ್ಟ್ ಮಾಡಿದೆ. ಕಾಮಾ ಹಾಕಿ ಅಪ್ಪರ್ ಲಿಮಿಟ್ ಬಿನ್ ಸರಿ ಕೇಳ್ತು, ಅದಕ್ಕೆ ಅಪ್ಪರ್ ವ್ಯಾಲ್ಯೂ ಲಿಮಿಟ್ಸ್ ಪೂರ್ತಿ ಸೆಲೆಕ್ಟ್ ಮಾಡಿದೆ. ಸೊ ಈಗ ಬ್ರಾಕೆಟ್ ಕ್ಲೋಸ್ ಮಾಡಿ ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಂಡು ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಎಂಟರ್ ಪ್ರೆಸ್ ಮಾಡಬೇಕು ಅಷ್ಟೇ. ಕಂಟ್ರೋಲ್ ಒಂದು ಬೆರಳಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಶಿಫ್ಟ್ ಇನ್ನೊಂದು ಬೆರಳಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಎಂಟರ್ ಪ್ರೆಸ್ ಮಾಡಿದ್ರೆ ವಿ ಗೆಟ್ ಫ್ರೀಕ್ವೆನ್ಸಿ ಫಾರ್ ಆಲ್ ದ ವ್ಯಾಲ್ಯೂಸ್. ಓಕೆ, ಎಲ್ಲಾ ವ್ಯಾಲ್ಯೂಸ್ಗೂ ನಮಗೆ ಫ್ರೀಕ್ವೆನ್ಸಿ ಬಂತು. ಏನೀಗ ಇಲ್ಲಿ ನೋಡಿ, ಇಲ್ಲಿ ಏನಾದ್ರ ಅರ್ಥ 1 to 20 ಒಳಗಡೆ 6 ನಂಬರ್ಸ್ ರಿಪೀಟ್ ಆಗಿದೆ. 21 to 40 ಒಳಗಡೆ 11 ನಂಬರ್ಸ್ ರಿಪೀಟ್ ಆಗಿದೆ. 41 to 60 ಒಳಗಡೆ 10 ನಂಬರ್ಸ್ ರಿಪೀಟ್ ಆಗಿದೆ. 61 to 80 ಒಳಗಡೆ 7 ನಂಬರ್ಸ್ ರಿಪೀಟ್ ಆಗಿದೆ. 81 to 100 ಒಳಗಡೆ 16 ನಂಬರ್ಸ್ ರಿಪೀಟ್ ಆಗಿದೆ. ಆಯ್ತಾ, ನೀವು ಬೇಕಾದ್ರೆ ಇದನ್ನ ಚೆಕ್ ಮಾಡ್ಕೋಬಹುದು. ಇದು ಟೋಟಲ್ ಸಮ್ ಇದೆಯಲ್ಲ, ಟೋಟಲ್ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರ್ಬೇಕಂದ್ರೆ 50 ಬರಬೇಕು. ಯಾಕೆ ಅಂದ್ರೆ ಇಲ್ಲಿ ಟೋಟಲ್ ನಾವು 50 ನಂಬರ್ಸ್ ತಗೊಂಡಿದೀವಿ. ಆ 50 ನಂಬರ್ಸ್ ಒಳಗಡೆ ಈ ಇಲ್ಲಿ ಮಧ್ಯದ ಇದ್ರೊಳಗಡೆ ಯಾವ್ಯಾವ ವ್ಯಾಲ್ಯೂಸ್ ಇದಾವೆ ಅಂತ ಹೇಳಿರೋದ್ರಿಂದ ಈ ಎಲ್ಲಾ ವ್ಯಾಲ್ಯೂಸ್ ಅನ್ನ ಸಮ್ ಮಾಡಿದ್ರೆ ಟೋಟಲ್ 50 ಬರ್ಬೇಕು. ನೀವು ಕಂಪಲ್ಸರಿ ಫ್ರೀಕ್ವೆನ್ಸಿ ಮಾಡಬೇಕಾದ್ರೆ 5 ಸೆಲ್ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಹೊಡಿಬೇಕು. ನೀವು ಒಂದೊಂದೇ ಸೆಲ್ ನ ಸೆಲೆಕ್ಟ್ ಮಾಡಿ ಮಾಡಿದ್ರೆ ಬರೋದಿಲ್ಲ, ತಪ್ಪಾಗತ್ತೆ. ಅರ್ಥ ಆಯ್ತಲ್ಲ? ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಮೆಥಡ್ಗಳು ಹೇಳಿರಬಹುದು, ನಿಮ್ಮ ಕ್ಲಾಸ್ಗಳಲ್ಲೂ ಬೇರೆ ಬೇರೆ ಮೆಥಡ್ ಹೇಳಿರಬಹುದು, ತೊಂದರೆ ಇಲ್ಲ, ಆ ರೀತಿಲೂ ಮಾಡಬಹುದು. ಇದು ಕೂಡ ಒಂದು ಡಿಫ್ರೆಂಟ್ ಮೆಥಡ್ ಇರೋದ್ರಿಂದ ಇದು ಈಸಿಯೆಸ್ಟ್ ಮೆಥಡ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಮಾಡ್ತೀವಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಹೊಡೆದು ಡಬಲ್ ಕ್ಲಿಕ್ ಮಾಡಿ ಡೇಟಾ ಸೆಲೆಕ್ಟ್ ಮಾಡಿ ಕಾಮಾ ಹಾಕಿ ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ದೆನ್ ಕಂಟ್ರೋಲ್ ಒಂದು ಬೆರಳಲ್ಲಿ ಇಟ್ಕೊಂಡು ಶಿಫ್ಟ್ ಅನ್ನ ಮತ್ತೆ ಪ್ರೆಸ್ ಮಾಡಿ ಇಟ್ಕೊಂಡು ಎಂಟರ್ ಪ್ರೆಸ್ ಮಾಡಿದ್ರೆ ವಿ ಗೆಟ್ ಫ್ರೀಕ್ವೆನ್ಸಿ. ಬಂದಿರೋ ವ್ಯಾಲ್ಯೂ ಸರಿನೋ ತಪ್ಪು ಅಂತ ನೋಡ್ಲಿಕ್ಕೆ ಎಷ್ಟು ವ್ಯಾಲ್ಯೂಸ್ ನ ಸೆಲೆಕ್ಟ್ ಮಾಡಿ ಆಟೋ ಸಮ್ ಮಾಡಿದ್ರೆ ವಿ ಗೆಟ್ ದ ರಿಕ್ವೈರ್ಡ್ ವ್ಯಾಲ್ಯೂ 50 ಬರುತ್ತೆ. ಇದು 18, 19, 20, 21, 22, 23 5 ಎಕ್ಸ್ಪೆರಿಮೆಂಟ್ಗೂ ಕಾಮನ್ ಕ್ರೈಟೀರಿಯಾ, ಏನು ಚೇಂಜಸ್ ಇರೋದಿಲ್ಲ ಈ ಟೈಪ್ ಅಲ್ಲಿ. ಬಟ್ ಸೇಮ್ ವ್ಯಾಲ್ಯೂಸ್ಗೆ ಮಾಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಗೂ ಡಿಫ್ರೆಂಟ್ ರ್ಯಾಂಡಮ್ ಆಗಿ ಡೇಟಾವನ್ನ ಜನರೇಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೀಕ್ವೆನ್ಸಿ ರ್ಯಾಂಡಮ್ ಆಗಿ ಬರುತ್ತೆ, ಅದಕ್ಕೆ ನೀವು ಯಾವ್ಯಾವ ಗ್ರಾಫ್ ಹಾಕಬೇಕು ಹಾಕಿ. ಓಕೆ, ಇದು ಕಾಮನ್ ಎಲ್ಲದಕ್ಕೂ ಕೂಡ 19, 20, 21, 22, 23. ಈಗ 19ನೇ ಎಕ್ಸ್ಪೆರಿಮೆಂಟ್ ಏನಿದೆ ಅದರಲ್ಲಿ ನಾವು ಇದಕ್ಕೆ ಬಾರ್ ಗ್ರಾಫ್ ಅನ್ನ ಹಾಕ್ಬೇಕಾಗತ್ತೆ. ಆಯ್ತಲ್ಲ? ಸೊ ಬಾರ್ ಗ್ರಾಫ್ ಅನ್ನ ಹಾಕ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಈ ಕ್ಲಾಸ್ ಇಂಟರ್ವಲ್ ಇದೆಯಲ್ಲ ಈ ಒಂದು ಡೇಟಾವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇದು ಬೇಕು, ಕ್ಲಾಸ್ ಇಂಟರ್ವಲ್ ಬೇಕು, ಹಾಗಾಗಿ ಈ ಒಂದು ಡೇಟಾವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಂಡು ಈ ಫ್ರೀಕ್ವೆನ್ಸಿ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. 50 ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಾಸ್ ಇಂಟರ್ವಲ್ ಇಂದ ಇಲ್ಲಿವರೆಗೂ ದೆನ್ ನೀವು ಜಸ್ಟ್ ಹಂಗೆ ಹೊರಗಡೆ ಕ್ಲಿಕ್ ಮಾಡಿದ್ರೆ ಇದು ಕ್ಲಾಸ್ ಇಂಟರ್ವಲ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನ ಕ್ಲಿಕ್ ಮಾಡಿ ಇಟ್ಕೊಂಡೆ, ದೆನ್ ಕಂಟ್ರೋಲ್ ಇಟ್ಕೊಂಡ್ರೆ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಹೋಗುತ್ತೆ. ಸೊ ಫಸ್ಟ್ ಇದು ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಬಟನ್ ಇಟ್ಕೊಂಡು ಪ್ರೆಸ್ ಮಾಡಿ ಇಟ್ಕೊಂಡು ಈ ಫ್ರೀಕ್ವೆನ್ಸಿನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಆದಾಗ ಕ್ಲಾಸ್ ಇಂಟರ್ವಲ್ ಸೆಲೆಕ್ಟ್ ಆಗಿದೆ, ಫ್ರೀಕ್ವೆನ್ಸಿನೂ ಕೂಡ ಸೆಲೆಕ್ಟ್ ಆಗಿದೆ. ಅಗೇನ್ ಇಟ್ ಈಸ್ ಕಾಮನ್ ಫಾರ್ ನೆಕ್ಸ್ಟ್ 5 ಎಕ್ಸ್ಪೆರಿಮೆಂಟ್ಸ್, ಎಲ್ಲದಕ್ಕೂ ಕೂಡ ಸೇಮ್ ಇದೆ. ದೆನ್ ಯು ಕ್ಯಾನ್ ಗೋ ಫಾರ್ ಇನ್ಸರ್ಟ್. ನೋಡಿ ಇಲ್ಲಿ ಮೇಲ್ಗಡೆ ಹೋಮ್ ಬಟನ್ಸ್ ಇದೆಯಲ್ಲ, ಇಲ್ಲಿ ಇನ್ಸರ್ಟ್ ಟ್ಯಾಬ್ ಅಂತ ಇದೆ. ಇನ್ಸರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಇರುತ್ತೆ, ಇಲ್ಲೇ ಡೈರೆಕ್ಟ್ ಆಗಿ ಬಾರ್ ಚಾರ್ಟ್, ಪೈ ಚಾರ್ಟ್ ಎಲ್ಲದೂ ಕೂಡ ನೋಡಿ ಇಲ್ಲೇ ಡೈರೆಕ್ಟ್ ಆಗಿ ಬರುತ್ತೆ. ಇಲ್ಲೂ ಕೂಡ ಡೈರೆಕ್ಟ್ ಆಗಿ ಹಾಕ್ಬಹುದು. ದೆನ್ ಇಲ್ಲಿ ಪೈ ನೋಡಿ ರೆಕಮೆಂಡೆಡ್ ಚಾರ್ಟ್ಸ್ ಯೂಸ್ ಮಾಡಬಹುದು. ದೆನ್ ಇಲ್ಲಿ ಪೈ ಚಾರ್ಟ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಪೈ ಚಾರ್ಟ್ಸ್ ಬರುತ್ತೆ, ಇದನ್ನು ಯೂಸ್ ಮಾಡಬಹುದು. ದೆನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಿಸ್ಟೋಗ್ರಾಮ್ ಬರುತ್ತೆ, ಇಲ್ಲಿ ಯೂಸ್ ಮಾಡಬಹುದು. ಸ್ಕ್ಯಾಟರಿಂಗ್ ಚಾರ್ಟ್ ಬರುತ್ತೆ ನೋಡಿ, ಇಲ್ಲಿ ಸ್ಕ್ಯಾಟರಿಂಗ್ ಯಾವ ತರ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಸ್ಕ್ಯಾಟರಿಂಗ್ ಚಾರ್ಟ್ಸ್ ಬರುತ್ತೆ, ಇದನ್ನು ಕೂಡ ಯೂಸ್ ಮಾಡಬಹುದು. ಡೈರೆಕ್ಟ್ ಆಗಿ ಇಲ್ಲೇ ಯೂಸ್ ಮಾಡಬಹುದು. ಇಲ್ಲ ಸ್ವಲ್ಪ ನಮಗೆ ನೀಟಾಗಿ ಕಲರ್ಫುಲ್ ಆಗಿ ಬರ್ಬೇಕಂದ್ರೆ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸಿಗೆ ಬನ್ನಿ. ರೆಕಮೆಂಡೆಡ್ ಚಾರ್ಟ್ಸಿಗೆ ಬಂದು ಇಲ್ಲಿ ಆಲ್ ಚಾರ್ಟ್ಸಿಗೆ ಬಂದ್ರೆ ನೋಡಿ ಎಲ್ಲಾ ಟೈಪ್ ಆಫ್ ಚಾರ್ಟ್ಸ್ ಇಲ್ಲಿ ಇರುತ್ತೆ. ರೆಕಮೆಂಡೆಡ್ ಚಾರ್ಟ್ಸಿಗೆ ಬಂದು ಆಲ್ ಚಾರ್ಟ್ಸಿಗೆ ಬಂದ್ರೆ ಕಾಲಮ್ ಚಾರ್ಟ್, ಪೈ ಚಾರ್ಟ್, ಲೈನ್ ಚಾರ್ಟ್, ಬಾರ್ ಚಾರ್ಟ್, ದೆನ್ ಏರಿಯಾ, ಸ್ಕ್ಯಾಟರ್, ಓಕೆ, ಅದಾದ ಮೇಲೆ ಹಿಸ್ಟೋಗ್ರಾಮ್ ಎಲ್ಲದು ಕೂಡ ಇಲ್ಲೇ ಇದೆ. ಸೊ ಇಲ್ಲಿ ನೀವು ಕಾಲಮ್ ಚಾರ್ಟ್ ಅನ್ನ ಕ್ಲಿಕ್ ಮಾಡಿ ನೋಡಿ, ಇದು ಇದೆ, ಇದು ಇದೆ. ಆದಷ್ಟು ಕಲರ್ ಇರೋದನ್ನೇ ತಗೊಂಡ್ಬಿಡ್ತೀನಿ, ಡಿಫ್ರೆಂಟ್ ಕಲರ್ಸ್, ಯಾಕಂದ್ರೆ ನಮಗೆ ಅದು ಯಾವ್ಯಾವ ಕಲರ್ ಯಾವ್ಯಾವ್ದಕ್ಕೆ ಅಂತ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಪ್ರೆಸ್ ಮಾಡಿದ್ರೆ ನೋಡಿ ಬಾರ್ ಗ್ರಾಫ್ ಬಂತು. ಆಯ್ತಾ, ಕೊಟ್ಟಿರ್ತಕ್ಕಂಥ ಡೇಟಾಗೆ. ಸೊ ವಿ ಹ್ಯಾವ್ ಗಾಟ್ ದ ಬಾರ್ ಗ್ರಾಫ್. ಜಸ್ಟ್ ಆ ಒಂದು 5 ವ್ಯಾಲ್ಯೂಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡೆ, ಆಯ್ತಲ್ಲ. ನೋಡಿ ಇಲ್ಲಿದೆ, ವ್ಯಾಲ್ಯೂಸ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಈ ರೀತಿ ಇದೆ. ಸೊ ಕ್ಲಾಸ್ ಇಂಟರ್ವಲ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ,
ಕಂಟ್ರೋಲ್ ಹಿಡ್ಕೊಂಡು ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡೆ, ಇನ್ಸರ್ಟ್ಗೆ ಹೋಗಿ ದೆನ್ ರೆಕಮೆಂಡೆಡ್ ಚಾರ್ಟ್ಸ್ಗೆ ಹೋಗಿ ಅದರಲ್ಲಿ ಆಲ್ ಚಾರ್ಟ್ಸ್ಗೆ ಹೋಗಿ ಇಲ್ಲಿ ಕಾಲಮ್ ಚಾರ್ಟ್ಸ್ ಕ್ಲಿಕ್ ಮಾಡಿ, ಅದರಲ್ಲಿ 2 ಟೈಪಲ್ಲಿ ಇರುತ್ತೆ ನೋಡಿ, ಈ ತರ ನೋಡಿದ್ರೆ ಗೊತ್ತಾಗುತ್ತೆ. ದೆನ್ ಅದರಲ್ಲಿ ಕಲರ್ ಯಾವ್ದಿತ್ತು ಅದನ್ನು ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಿಮ್ಗೆ ಈ ತರ ಬಂತು. ದೆನ್ ಈ ಒಂದು ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಡಿಸೈನ್ ಅಂತ ಬರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಡಿಸೈನ್ ಬೇಕು ಎಲ್ಲಾ ಡಿಸೈನ್ಗಳು ಕೂಡ ಇಲ್ಲಿ ಇರುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಎನಿಥಿಂಗ್. ಓಕೆ, ನೋಡಿ ಈ ರೀತಿ ಇರುತ್ತೆ. ಯಾವ ಡಿಸೈನ್ಸ್ ಬೇಕಾದ್ರೆ ಸೆಲೆಕ್ಟ್ ಮಾಡಿ, ಆಯ್ತಲ್ಲ. ಸೊ ನಾನೇನ್ ಮಾಡ್ತೀನಿ, ಜನರಲಿ ಐ ವಿಲ್ ಸೆಲೆಕ್ಟ್ ಬ್ಲಾಕ್ ಕಲರ್, ದಿಸ್ ಒನ್, ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಆಯ್ತಾ. ಸೊ ಈಗ ಅಲ್ಲಿಗೆ ಒಂದು ಲೆವೆಲ್ಗೆ ಚಾರ್ಟ್ ರೆಡಿ ಆಯ್ತು. ಬಟ್ ಎಲ್ಲಾ ವ್ಯಾಲ್ಯೂಸ್ ಬಂದಿದೆಯಾ? ಇಲ್ಲ. ಇದರಲ್ಲಿ ಇನ್ನೂ ಕೆಲವೊಂದು ಥಿಂಗ್ಸ್ಗಳು ಮಿಸ್ಸಿಂಗ್ ಇದೆ, ಅವನ್ನ ನಾವು ಆಡ್ ಮಾಡಬೇಕಾಗತ್ತೆ. ಹೇಗೆ ಆಡ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಆಡ್ ಚಾರ್ಟ್ ಎಲಿಮೆಂಟ್ ಅಂತ ಇಲ್ಲಿ ಮೂಲೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಫೈಲ್ ಬಟನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಆಡ್ ಚಾರ್ಟ್ ಎಲಿಮೆಂಟ್ ಅಂತ ಬಟನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿದ್ರೆ ಏನೇನಿದಾವೆ ಎಲ್ಲ ಬರುತ್ತೆ. ಆಕ್ಸಿಸ್ ಟೈಟಲ್, ಚಾರ್ಟ್ ಟೈಟಲ್, ಡೇಟಾ ಲೇಬಲ್, ದೆನ್ ಎರರ್ ಬಾರ್, ಗ್ರಿಡ್ ಲೈನ್, ನಮ್ಗೆ ಯಾವ್ದು ಬೇಕು ಅವನ್ನ ಆಡ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಆಕ್ಸಿಸ್ ನೋಡಿ, ಆಕ್ಸಿಸ್ಗೆ ಬಂದಾಗ ನೋಡಿ ಇಲ್ಲಿ ಪ್ರೈಮರಿ ಹಾರಿಸಾಂಟಲ್ ಆಕ್ಸಿಸ್ ಇಲ್ಲಿದೆ. ಇವೆರಡು ಗ್ರೇ ಕಲರ್ ಅಲ್ಲಿ ಇದೆ ಅಂದ್ರೆ ಅವೆರಡು ಆಲ್ರೆಡಿ ಇದೆ ಅಂತ. ಇರೋನ ನಾವು ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಪ್ರೈಮರಿ ಹಾರಿಸಾಂಟಲ್ ಆಕ್ಸಿಸ್ ಇದೆ, ದೆನ್ ಪ್ರೈಮರಿ ವರ್ಟಿಕಲ್ ಇರಲಿಲ್ಲ, ಓಕೆ ಇದೆ, ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸರಿನೂ ಆಡ್ ಮಾಡ್ಕೊಳ್ಳಿ. ಗ್ರೇ ಕಲರ್ ಅಲ್ಲಿ ಇದೆ ಅಂದ್ರೆ ಅವು ಆಲ್ರೆಡಿ ಇದೆ ಅಂತ ಹೇಳಿ ನೋಡಿ. ಎರಡು ಗ್ರೇ ಕಲರ್ ಆಗಿದೆ ಅಂದ್ರೆ ಸೊ ಪ್ರೈಮರಿ ಹಾರಿಸಾಂಟಲ್ ಇದೆ, ಪ್ರೈಮರಿ ವರ್ಟಿಕಲ್ ಆಕ್ಸಿಸ್ ಎರಡು ಇದೆ. ಆಕ್ಸಿಸ್ ಟೈಟಲ್ ಮಾಡ್ಕೊಳ್ಳಿ ನೋಡಿ, ಇವೆರಡು ಕೂಡ ವೈಟ್ ಕಲರ್ ಅಲ್ಲಿ ಇದೆ ಅಂದ್ರೆ ಅವೆರಡು ಇಲ್ಲ ಅಂತ. ಸೊ ಫಸ್ಟ್ ಪ್ರೈಮರಿ ಹಾರಿಸಾಂಟಲ್ ಕ್ಲಿಕ್ ಮಾಡಿ ಆಡ್ ಆಗುತ್ತೆ, ಆಮೇಲೆ ಪ್ರೈಮರಿ ವರ್ಟಿಕಲ್ ಕ್ಲಿಕ್ ಮಾಡಿ ಆಡ್ ಆಗುತ್ತೆ ನೋಡಿ. ಇಲ್ಲಿ ಬಂತು ಆಕ್ಸಿಸ್ ಟೈಟಲ್, ಇಲ್ಲೊಂದು ಟೈಟಲ್ ಬಂದಿದೆ ಆಕ್ಸಿಸ್ ಟೈಟಲ್, ಇಲ್ಲೊಂದು ಆಕ್ಸಿಸ್ ಟೈಟಲ್ ಬಂದಿದೆ. ಮತ್ತೆ ಆಡ್ ಚಾರ್ಟ್ ಎಲಿಮೆಂಟ್ ಹೋಗಿ ಚಾರ್ಟ್ ಟೈಟಲ್ ಆಲ್ರೆಡಿ ಇದೆ, ಎಬೋ ಚಾರ್ಟ್ ಅಲ್ಲಿ ಇಲ್ಲಿದೆ ಬಂದಿದೆ, ಅದು ಓಕೆ. ಡೇಟಾ ಲೇಬಲಿಂಗ್ ಎಲ್ಲೂ ಇಲ್ಲ ನೋಡಿ. ಇಲ್ಲಿ ಸೆಂಟ್ರಲ್ ಕೊಟ್ಟರೆ ಸೆಂಟ್ರಲ್ ಬರುತ್ತೆ, ಇನ್ಸೈಡ್ ಎಂಡಲ್ ಕೊಟ್ಟರೆ ಎಂಡಲ್ ಬರುತ್ತೆ, ಬೇಸ್ ಔಟ್ಸೈಡ್ ಎಂಡ್ ನೋಡಿ. ಈ ರೀತಿ ಆ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಹೇಳಿ ಕ್ಲಿಕ್ ಮಾಡಿದ್ವಿ. ಡೇಟಾ ಲೇಬಲಿಂಗ್ ಅದನ್ನ ಹಾಕೊಂಡೆ. ಟೇಬಲ್ ಬೇಕಾ? ಟೇಬಲ್ ಬೇಡ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಎರರ್ ಬಾರ್ಸ್ ಬೇಕಾ ಚೆಕ್ ಮಾಡ್ತೀವಿ. ಗ್ರಿಡ್ ಲೈನ್ಸ್ ಯಾವ್ದು ಅವಶ್ಯಕತೆ ಇಲ್ಲ. ಲೆಜೆಂಡ್ ಆಲ್ರೆಡಿ ಬಾಟಮ್ ಅಲ್ಲಿ ಇದೆ, ಇಲ್ಲಿದೆಯಲ್ಲ, ಇದನ್ನ ಲೆಜೆಂಡ್ಸ್ ಅಂತ ಕರಿತೀವಿ. ಯಾವ ಕಲರ್ ಏನೇನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂತ, ಇಷ್ಟೇ ನಮ್ಗೆ ಅವಶ್ಯಕತೆ ಇರೋದು. ಫಸ್ಟ್ ಇವೆಲ್ಲದನ್ನು ಹಾಕೊಂಡ್ವಿ. ಈಗ ಚಾರ್ಟ್ ಟೈಟಲ್ ಅಲ್ಲಿ ಎಡಿಟ್ ಮಾಡಿ. ಏನ್ ಚಾರ್ಟ್ ಟೈಟಲ್ ಯಾವ್ದಿದು? ಬಾರ್ ಗ್ರಾಫ್ ಫಾರ್ ರ್ಯಾಂಡಮ್ ಡೇಟಾ. ನಾವು ಯಾವ್ದೋ ರ್ಯಾಂಡಮ್ ಆಗಿ ಜನರೇಟ್ ಮಾಡಿರ್ತಕ್ಕಂಥ ಡೇಟಾಗೆ ಬಾರ್ ಗ್ರಾಫ್ ಅನ್ನ ಹಾಕಿದ್ದೀವಿ. ಅಗೇನ್ ಇದನ್ನ ಕಲರ್ಗಳನ್ನ ಚೇಂಜ್ ಮಾಡಬಹುದು, ಫಾಂಟ್ ಸೈಜ್ ಚೇಂಜ್ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಅದನ್ನ ಟ್ರೈ ಮಾಡ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ಇಲ್ಲಿ ಆಕ್ಸಿಸ್ ಟೈಟಲ್, ಈ ಕಡೆ ಏನ್ ತಗೊಂಡಿದೀವಿ ನಾವಿಲ್ಲಿ ಅಂತ ನೋಡೋದಾದ್ರೆ, ಈ ಕಡೆ ನಾವು ತಗೊಂಡಿರೋದು ಫ್ರೀಕ್ವೆನ್ಸಿ ತಗೊಂಡಿದೀವಿ, ಆಯ್ತಾ. ದೆನ್ ಇಲ್ಲೇನ್ ತಗೊಂಡಿದೀವಿ ಅಂತ ನೋಡೋದಾದ್ರೆ, ಇಲ್ಲಿ ವಿ ಹ್ಯಾವ್ ಟೇಕನ್, ಐ ಥಿಂಕ್ ಇಲ್ಲಿ ಫ್ರೀಕ್ವೆನ್ಸಿ ಇಲ್ಲ ಇಲ್ಲಿ, ಆಯ್ತಲ್ಲ. ಸೊ ಇಲ್ಲಿ ನಾವು ಏನ್ ತಗೊಂಡಿದೀವಿ ಅಂತ ಅಂದ್ರೆ ರೇಂಜ್ ತಗೊಂಡಿದೀವಿ, ಯಾವ್ಯಾವ ಕಲರ್ ಅಂತ ಹೇಳಿದಾರಲ್ವಾ ಇಲ್ಲಿ. ಹಾಗಾಗಿ ಇದೇನಿದು ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತಗೊಳ್ತೀವಿ. ಈ ಕಡೆ ಕ್ಲಾಸ್ ಇಂಟರ್ವಲ್, ಮೇಲ್ಗಡೆ ಇರತಕ್ಕಂಥದ್ದು ಫ್ರೀಕ್ವೆನ್ಸಿ. ಅಂದ್ರೆ 1 to 20 ನೋಡಿ. ಈ ಕಲರ್ 1 to 20, ಈ ಕಲರ್ನ 1 to 20 ರೆಪ್ರೆಸೆಂಟ್ ಮಾಡುತ್ತೆ. ಇದು 21 to 40, 41 to 60, 61 to 80, 81 to 100. ಈ ಗ್ರಾಫ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ವ್ಯಾಲ್ಯೂಸ್ ಎಲ್ಲೆಲ್ಲಿದೆ ಅಂತ ಹೇಳಿ. ಸೊ 1 to 20 6 ಜನ ಇದ್ದಾರೆ, 21 to 40 11 ಜನ, 41 to 60 10 ಜನ, 61 to 80 7 ಜನ, 81 to 100 16 ಜನ ಇದ್ದಾರೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಗ್ರಾಫ್ ಸಾಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಅರ್ಥ ಆಯ್ತಲ್ಲ. ಸೊ 50 ರ್ಯಾಂಡಮ್ ಡೇಟಾವನ್ನ ಜನರೇಟ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಕ್ಲಾಸ್ ಇಂಟರ್ವಲ್ ನ ಡಿಫೈನ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ಅಪ್ಪರ್ ಲಿಮಿಟ್ ಅನ್ನ ಬರ್ಕೊಳ್ತೀರಾ. ಫ್ರೀಕ್ವೆನ್ಸಿಗೆ 5 ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಹೊಡೆದು ಡಬಲ್ ಕ್ಲಿಕ್ ಮಾಡಿ. ದೆನ್ ಫಸ್ಟ್ ಡೇಟಾ ಸೆಲೆಕ್ಟ್ ಮಾಡಿ, ಕಾಮಾ ಹಾಕಿ, ಅಪ್ಪರ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಎಂಟರ್ ಹೊಡೆದ್ರೆ ಫ್ರೀಕ್ವೆನ್ಸಿ ಬರುತ್ತೆ. ಅದಾದ್ಮೇಲೆ ಕ್ಲಾಸ್ ಇಂಟರ್ವಲ್ ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರೋಲ್ ಇಟ್ಕೊಂಡು ಫ್ರೀಕ್ವೆನ್ಸಿ ಪೂರ್ತಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಗೋ ಟು ಇನ್ಸರ್ಟ್ ಟ್ಯಾಬ್ಗೆ ಹೋದ್ಮೇಲೆ ರೆಕಮೆಂಡೆಡ್ ಚಾರ್ಟ್ಸ್, ಆಲ್ ಚಾರ್ಟ್ಸ್, ಇಲ್ಲಿ ಕಾಲಮ್ ಚಾರ್ಟ್ಸ್ ಅಲ್ಲಿ ಬಂದು ಇಲ್ಲಿ ಕಲರ್ ಇರೋದೇ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಓಕೆ ಕೊಡಿ. ಈ ತರ ಟ್ಯಾಬ್ ಬರುತ್ತೆ, ಒಂದು ಗ್ರಾಫ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಚಾರ್ಟ್ ಡಿಸೈನ್ಗೆ ಹೋದ್ರೆ ಇಲ್ಲಿ ಬೇರೆ ಬೇರೆ ಕಲರ್ಸ್ಗಳಿರೋ ಗ್ರಾಫ್ ಕೂಡ ಬರುತ್ತೆ. ಆ ಗ್ರಾಫ್ಗಳನ್ನ ಇನ್ಸರ್ಟ್ ಮಾಡಿದ್ರೆ ಅದಾದ್ಮೇಲೆ ಇಲ್ಲಿ ಆಡ್ ಚಾರ್ಟ್ ಎಲಿಮೆಂಟ್ಸ್ಗೆ ಹೋಗಿ ಏನೇನು ಎಲಿಮೆಂಟ್ಸ್ ಅವಶ್ಯಕತೆ ಇದೆ ಎಲ್ಲದನ್ನು ಕೂಡ ಆಡ್ ಮಾಡ್ಕೊಳ್ಳಿ ನೋಡಿ. ಓಕೆ, ಏನೇನು ಅವಶ್ಯಕತೆ ಇದೆ ಎಲ್ಲದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚಾರ್ಟ್ ಎಡಿಟ್ ಮಾಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ, ವೈ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ ಎಲ್ಲದನ್ನು ಕೂಡ ನೀವು ಆಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಹಾರಿಜಾಂಟಲ್ ವರ್ಟಿಕಲ್ ಎಲ್ಲದೂ ಕೂಡ ಇದೆ. ಸೊ ಓಕೆ, ಈ ರೀತಿ ತಗೊಂಡ್ರೆ ನಡೆಯುತ್ತೆ. ಅರ್ಥ ಆಯ್ತಲ್ಲ. ಸೊ ಈ ರೀತಿ ಮಾಡ್ಕೊಂಡ್ರೆ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಮುಗಿಯುತ್ತೆ. ಸೊ ದಿಸ್ ಇಸ್ ಕಾಮನ್ ಫಾರ್ ಆಲ್ ಎಕ್ಸ್ಪೆರಿಮೆಂಟ್ಸ್. ಈಗ ನೆಕ್ಸ್ಟ್ ನಿಮಗೆ 19ನೇ ಎಕ್ಸ್ಪೆರಿಮೆಂಟ್ ಆಯ್ತು. ಈಗ 20ನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಸೇಮ್ ಡೇಟಾಗೆ ನೀವು ಪೈ ಗ್ರಾಫ್ ಅನ್ನ ಹಾಕ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಇದೊಂದೇ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಸೊ ಈಗ ಒಂದು ಬಾರ್ ಗ್ರಾಫ್ ಆಯ್ತು. ಸೊ ನೆಕ್ಸ್ಟ್ ಒನ್
ಓಕೆ, ಸೊ ಈಗ ನೋಡಿ ಬಾರ್ ಗ್ರಾಫ್ ಅನ್ನು ಹಾಕಿದ್ದೆ. ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸೇಮ್ ಡೇಟಾವನ್ನ ನಾವು ಜನರೇಟ್ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಇದಕ್ಕೆ ಪೈ ಗ್ರಾಫ್ ಹಾಕ್ಬೇಕು ಆಯ್ತಲ್ಲ. ಸೊ ಪೈ ಗ್ರಾಫ್ ಹಾಕ್ಬೇಕಂತ ಅಂದ್ರೆ ಸೇಮ್ ಥಿಂಗ್, ಕ್ಲಾಸ್ ಇಂಟರ್ವಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟಾಗಳನ್ನ ಈ ಒಂದು ಫ್ರೀಕ್ವೆನ್ಸಿ ವ್ಯಾಲ್ಯೂಗಳನ್ನ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಟು ಇನ್ಸರ್ಟ್, ದೆನ್ ಇನ್ಸರ್ಟ್ ಹೋದ್ಮೇಲೆ ದೆನ್ ಸೇಮ್ ಥಿಂಗ್ ಗೋ ಟು ರೆಕಮೆಂಡೆಡ್ ಚಾರ್ಟ್ಸ್, ಗೋ ಟು ಆಲ್ ಚಾರ್ಟ್ಸ್, ಅದರಲ್ಲಿ ಪೈ ಚಾರ್ಟ್ ಕ್ಲಿಕ್ ಮಾಡಿ, ದೆನ್ ಇದರಲ್ಲಿ ಕ್ಲಿಕ್ ಮಾಡಿ ಓಕೆ ಕೊಡಿ ಆಯ್ತಲ್ಲ. ಸೊ ಇದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ನಿಮಗೆ ಪೈ ಗ್ರಾಫ್ ಬರುತ್ತೆ ಆಯ್ತಲ್ಲ. ಸೇಮ್ ಎಲ್ಲ 5 ಎಕ್ಸ್ಪೆರಿಮೆಂಟ್ ಒಂದೇ ಟೈಪ್ ಅಲ್ಲೇ ಬಂದ್ಬಿಡುತ್ತೆ ಈ ರೀತಿ. ಸೊ ಇಲ್ಲಿ ಪೈ ಗ್ರಾಫ್ ಬರುತ್ತೆ. ಸೇಮ್ ಥಿಂಗ್ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಂತಹ ಒಂದು ಆಪ್ಷನ್ಸ್ ಗಳು ಇಲ್ಲಿರುತ್ತೆ, ಯಾವ್ದಾದ್ರು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಚಾರ್ಟ್ ಎಲಿಮೆಂಟ್ಸ್ಗೆ ಹೋಗಿ, ಚಾರ್ಟ್ ಟೈಟಲ್ ಇದೆ, ಡೇಟಾ ಲೇಬಲಿಂಗ್ ಬೇಕಿದ್ರೆ ಡೇಟಾ ಲೇಬಲಿಂಗ್ ಹಾಕೊಳ್ಳಿ ಸೆಂಟರ್ ಅಲ್ಲಿ. ಸೊ ಡೇಟಾ ಲೇಬಲಿಂಗ್ ಹಾಕೊಂಡು ಆದ್ಮೇಲೆ ಲೆಜೆಂಡ್ ಅನ್ನ ಹಾಕೊಳ್ಳಿ. ಸೊ ಅದಾದ್ಮೇಲೆ ಚಾರ್ಟ್ ಟೈಟಲ್ ಹಾಕಿ, ಏನು ಪೈ ಗ್ರಾಫ್ ಫಾರ್ ರ್ಯಾಂಡಮ್ ಡೇಟಾ. ಓಕೆ, ರ್ಯಾಂಡಮ್ ಡೇಟಾಗೆ ಪೈ ಗ್ರಾಫ್ ಹಾಕಿದೀವಿ ಅಂತ ಹೇಳಿ ಸಿಂಪಲ್ ನೋಡಿ, ಎಲ್ಲ ಕಲರ್ ವೈಸ್ ಅಲ್ಲಿ ಅದೇ ಬಂದ್ಬಿಡುತ್ತೆ. ಬೇಕಿದ್ರೆ ಕಲರ್ಗಳನ್ನ ಚೇಂಜ್ ಮಾಡ್ಕೋಬಹುದು, ಬೇಕಾದ್ರೆ ಚೇಂಜಸ್ ಮಾಡ್ಕೋಬಹುದು, ಪರ್ಸೆಂಟೇಜ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇಷ್ಟೇ, ಇವೆಲ್ಲ ಸೇಮ್ ಪ್ರೊಸೆಸ್ ಮಾಡಿದ್ಮೇಲೆ ದೆನ್ ಇನ್ಸರ್ಟ್ಗೆ ಹೋಗಿ ನೀವು ಪೈ ಗ್ರಾಫ್ ಇನ್ಸರ್ಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಸೇಮ್ ಟೈಪ್ ಅಲ್ಲಿ ಇಫ್ ಯು ವಾಂಟ್ ಲೈನ್ ಗ್ರಾಫ್, ಮೂವ್ ಆರ್ ಕಾಪಿ ಮಾಡಿ. ಈಗ ನೆಕ್ಸ್ಟ್ ಇನ್ನೊಂದು ಲೈನ್ ಗ್ರಾಫಿಗೆ ಹೋಗೋದಾದ್ರೆ ನೋಡಿ, ಈಗ ಸೇಮ್ ಡೇಟಾ ಇವತ್ತು ಡೇಟಾ ಜನರೇಟ್ ಮಾಡ್ಕೊಂಡಿದ್ದೀರಾ, ಕ್ಲಾಸ್ ಇಂಟರ್ವಲ್ ಮಾಡ್ಕೊಂಡಿದ್ದೀರಾ, ಅಪ್ಪರ್ ಲಿಮಿಟ್ ಮಾಡಿದ್ದೀರಾ, ಫ್ರೀಕ್ವೆನ್ಸಿ ಮಾಡಿದ್ರೆ ಎಲ್ಲ ಸೇಮ್ ಇದೆ. ನಾನು ಇದೊಂದಕ್ಕೆ ಮಾಡ್ತಾ ಇದೀನಿ, ಬಟ್ ನೀವು ಎಲ್ಲದಕ್ಕೂ ಬೇರೆ ಬೇರೆ ಒಂದೊಂದು ಎಕ್ಸ್ಪೆರಿಮೆಂಟ್ಗೂ ಬೇರೆ ಬೇರೆ ವ್ಯಾಲ್ಯೂಸ್ಗೆ ಮಾಡಿ ಆ ವ್ಯಾಲ್ಯೂಸ್ಗಳನ್ನು ಅಬ್ಸರ್ವೇಷನ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಸೇಮ್ ಥಿಂಗ್ ಇಲ್ಲೂ ಕೂಡ ಕ್ಲಾಸ್ ಇಂಟರ್ವಲ್ ಪೂರ್ತಿ ಸೆಲೆಕ್ಷನ್ ಮಾಡಿ, ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಟು ಇನ್ಸರ್ಟ್, ರೆಕಮೆಂಡೆಡ್ ಚಾರ್ಟ್ಸ್, ಆಲ್ ಚಾರ್ಟ್ಸ್, ಇಲ್ಲಿ ಲೈನ್ ಚಾರ್ಟ್ ಕ್ಲಿಕ್ ಮಾಡಿ. ನೋಡಿ ಲೈನ್ ಚಾರ್ಟ್ ಅಲ್ಲೂ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಇರುತ್ತೆ. ಸೊ ಲೈನ್ ಚಾರ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕೊಡಿ, ಅಷ್ಟೇ. ನೋಡಿ ಲೈನ್ ಚಾರ್ಟ್ ಬಂತು. ಸೊ ಲೈನ್ ಚಾರ್ಟ್ಗೆ ಆಸ್ ಯೂಶುವಲ್ ಸೇಮ್ ಥಿಂಗ್ ಒಂದು ಚಾರ್ಟ್ ಇರುತ್ತೆ ಆಯ್ತಲ್ಲ. ಸೊ ಚಾರ್ಟ್ ಈ ತರ ನೀವು ಮಾಡ್ಕೊಂಡ್ರೆ ಕಾಣಿಸುತ್ತೆ, ಚಾರ್ಟ್ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ. ಸೇಮ್ ಥಿಂಗ್ ಇಲ್ಲಿ ಯಾವ್ದಾರ ಒಂದು ಬೇಕಿದ್ರೆ ಈ ತರ ಒಂದು ವ್ಯಾಲ್ಯೂಸ್ ಅನ್ನ ಯಾವ್ದನ್ನಾರು ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಇಟ್ ಡಸಂಟ್ ಮ್ಯಾಟರ್. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಖುಷಿ ಅದು. ಸೊ ಅಲ್ಲಿ ಏನ್ ವ್ಯಾಲ್ಯೂ ಬಂದಿದೆ ಅವನ್ನ ಬರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಯಾವ್ದಾರ ಒಂದು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಆಡ್ ಚಾರ್ಟ್ ಎಲಿಮೆಂಟ್ಗೆ ಹೋಗಿ ಆಕ್ಸಿಸ್ ಇವೆರಡು ಆಡ್ ಆಗಿದೆ, ಆಕ್ಸಿಸ್ ಟೈಟಲ್ ಆಡ್ ಮಾಡ್ಕೊಳ್ಳಿ ಎರಡಕ್ಕೂ ಕೂಡ. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ, ವೈ ಆಕ್ಸಿಸ್ ಅಲ್ಲಿ ಏನಿದೆ ಅಂತ ಹೇಳೋದು. ದೆನ್ ಚಾರ್ಟ್ ಟೈಟಲ್ ಆಲ್ರೆಡಿ ಇದೆ, ಡೇಟಾ ಲೇಬಲಿಂಗ್ ಕೂಡ ಆಲ್ರೆಡಿ ಇದೆ. ಟೇಬಲ್ ಬೇಡ, ಎರರ್ ಬಾರ್ ಬೇಡ, ಗ್ರಿಡ್ ಲೈನ್ ಬೇಡ, ಲೆಜೆಂಡ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಒಂದೇ ಲೈನ್ ಇರೋದ್ರಿಂದ ಲೆಜೆಂಡ್ ಕೂಡ ಅವಶ್ಯಕತೆ ಇರಲ್ಲ. ಟ್ರೆಂಡ್ ಲೈನ್ ಅನ್ನ ಬೇಕಿದ್ರೆ ಹಾಕೋಬಹುದು, ಬಟ್ ಟ್ರೆಂಡ್ ಲೈನ್ ಬೇಡ ಆಯ್ತಾ. ಸಾಕು, ಇಷ್ಟು ಸಾಕು ಅನ್ಸುತ್ತೆ. ಇಷ್ಟನ್ನ ಆಡ್ ಮಾಡ್ಕೊಂಡ್ಮೇಲೆ ಸೇಮ್ ಥಿಂಗ್ ಚಾರ್ಟ್ ಟೈಟಲ್ಗೆ ಹೋಗಿ, ಚಾರ್ಟ್ ಟೈಟಲ್ ಏನ್ ಮಾಡ್ತೀರಾ, ಲೈನ್ ಗ್ರಾಫ್ ಫಾರ್ ರ್ಯಾಂಡಮ್ ಜನರೇಟೆಡ್ ಡೇಟಾ ಅಂತ ಹಾಕಿದ್ರೆ ಸಾಕು. ಅದಾದ್ಮೇಲೆ ಈ ಕಡೆ ಆಕ್ಸಿಸ್ ಟೈಟಲ್ ಅಲ್ಲಿ ಸೇಮ್ ಥಿಂಗ್ ಈ ಕಡೆ ಏನ್ ತಗೊಂಡಿದ್ದೀರಾ, ಫ್ರೀಕ್ವೆನ್ಸಿ ತಗೊಂಡಿದ್ದೀರಾ, ಅದನ್ನ ಟೈಪ್ ಮಾಡಿ. ಇಲ್ಲಿ ಏನ್ ತಗೊಂಡಿದ್ದೀರಾ, ಇಲ್ಲಿ ಕ್ಲಾಸ್ ಇಂಟರ್ವಲ್ ತಗೊಂಡಿದ್ದೀರಾ, ಇದನ್ನ ಟೈಪ್ ಮಾಡಿ ಅಷ್ಟೇ. ಸೊ ಯು ಗಾಟ್ ದ ಲೈನ್ ಗ್ರಾಫ್, ಸೇಮ್ ಟೈಪ್ ಆಯ್ತಲ್ಲ. ನೋಡಿ ಇಲ್ಲಿ ಸೇಮ್ ಡೇಟಾಗೆ ಇನ್ಸರ್ಟ್ಗೆ ಹೋದ್ವಿ, ಬಾರ್ ಗ್ರಾಫ್ ಹಾಕಿದ್ವಿ, ಸೇಮ್ ಏನೇನ್ ಬೇಕೋ ಆಡ್ ಮಾಡ್ಕೊಂಡ್ವಿ, ಬಾರ್ ಗ್ರಾಫ್ ಬಂತು. ನೆಕ್ಸ್ಟ್ ಇಲ್ಲಿ ಏನ್ ಬಂದ್ವಿ, ಪೈ ಗ್ರಾಫ್ ಆಡ್ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ವಿ, ಸೇಮ್ ಡೇಟಾಗೆ ಲೈನ್ ಗ್ರಾಫ್ ಆಡ್ ಮಾಡಿದ್ವಿ. ಈಗ ನೆಕ್ಸ್ಟ್ ಇನ್ನೊಂದಿದೆ, ಯಾವುದು ಸ್ಕ್ಯಾಟರ್ ಗ್ರಾಫ್ ಅಂತ ಹೇಳಿದ್ದಾರೆ. ಓಕೆ, ಸೇಮ್ ಥಿಂಗ್ ಅಲ್ಲಿ ಸ್ಕ್ಯಾಟರ್ ಗ್ರಾಫ್ ಅನ್ನ ಆಡ್ ಮಾಡ್ಕೋಬೇಕು. ಸೇಮ್ ಡೇಟಾ, ಸೇಮ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದೀರಾ. ಸೊ ಫ್ರೀಕ್ವೆನ್ಸಿ ಡೇಟಾ ಇದೆ, ಫ್ರೀಕ್ವೆನ್ಸಿ ಬಂದ ಮೇಲೆ ಕ್ಲಾಸ್ ಇಂಟರ್ವಲ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಶಿಫ್ಟ್ ಇಟ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೇಮ್ ಗೋ ಟು ಇನ್ಸರ್ಟ್, ರೆಕಮೆಂಡೆಡ್ ಚಾರ್ಟ್ಸ್, ಆಲ್ ಚಾರ್ಟ್, ಇಲ್ಲಿ ಸ್ಕ್ಯಾಟರ್ ಚಾರ್ಟ್ ಅಂತ ಇದೆ, ಸ್ಕ್ಯಾಟರ್ ಚಾರ್ಟ್ ಕ್ಲಿಕ್ ಮಾಡಿ. ಸೊ ಸ್ಕ್ಯಾಟರ್ ಚಾರ್ಟ್ ಅಲ್ಲಿ ಅಂದ್ರೆ ವ್ಯಾಲ್ಯೂಸ್ ಗಳು ಯಾವ ತರ ಸ್ಕ್ಯಾಟರ್ ಆಗಿದೆ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇದೆ, ತುಂಬಾ ದೊಡ್ಡದಿದೆ, ಸಣ್ಣದಿದೆ, ಯಾವ್ದು ಬೇಕಾದ್ರೂ ತಗೋಬಹುದು. ಇದನ್ನ ಕ್ಲಿಕ್ ಮಾಡಿ, ಸ್ಕ್ಯಾಟರ್ ಯಾವ್ದನ್ನ ಕ್ಲಿಕ್ ಮಾಡಿ ಓಕೆ ಕೊಡಿ. ನೋಡಿ ಈ ರೀತಿ ಸ್ಕ್ಯಾಟರ್ ಗ್ರಾಫ್ ಬಂತು. ಸೊ ಸ್ಕ್ಯಾಟರ್ ಗ್ರಾಫ್ ಬಂದ ಮೇಲೆ ಈ ಒಂದು ಗ್ರಾಫ್ ಇಲ್ಲಿ ಬಂದಿರತ್ತೆ. ಸ್ಕ್ಯಾಟರ್ ಗ್ರಾಫ್ ಬಂದಿದೆ ಅಂತ ಅಂದ್ಮೇಲೆ ಇಲ್ಲಿ ಈ ತರ ನಿಮಗೆ ನೋಡಿ ಗ್ರಾಫ್ ನೋಡ್ಲಿಕ್ಕೆ ಈ ತರ ವ್ಯಾಲ್ಯೂಸ್ ಗಳು ಯಾವ ತರ ಸ್ಕ್ಯಾಟರ್ ಆಗಿದೆ ಅಂತ ನೋಡ್ಲಿಕ್ಕೆ ನಿಮಗೆ ಸಿಗತ್ತೆ. ಅಗೈನ್ ಸೇಮ್ ಥಿಂಗ್ ನೋಡಿ, ಯಾವ್ದ್ರಲ್ಲಿ ಬೇಕಾದ್ರೆ ಬೇರೆ ಬೇರೆ ಡಿಸೈನ್ ಗಳಲ್ಲಿ ಯಾವ ತರ ತಗೊಳ್ಳಿ, ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವ್ದು ಇಷ್ಟ ಆಗತ್ತೆ ಅದನ್ನ ನೀವು ತಗೊಳ್ಳಿ, ತೊಂದರೆ ಏನಿಲ್ಲ. ಯಾವ ತರ ಡಿಸೈನ್ ಗಳನ್ನ ಬೇಕಾದ್ರೆ ಯೂಸ್ ಮಾಡಬಹುದು. ನೋಡಿ ಈ ರೀತಿ ವ್ಯಾಲ್ಯೂಸ್ ಗಳು ಸ್ಕ್ಯಾಟರ್ ಆಗಿದೆ. ಸೇಮ್ ಅಷ್ಟಾದ್ಮೇಲೆ ಮತ್ತೆ ಆಡ್ ಚಾರ್ಟ್ಗೆ ಹೋಗಿ, ಸೇಮ್ ಹಾರಿಜಾಂಟಲ್ ವರ್ಟಿಕಲ್ ಇದೆ. ಸೊ ಪ್ರೈಮರಿ ಹಾರಿಜಾಂಟಲ್ ಆಕ್ಸಿಸ್ ಟೈಟಲ್ ವರ್ಕ್ ಹಾಕೊಳ್ಳಿ, ಇದನ್ನ ಹಾಕೊಳ್ಳಿ. ಚಾರ್ಟ್ ಟೈಟಲ್ ಆಲ್ರೆಡಿ ಇದೆ. ಡೇಟಾ ಲೇಬಲಿಂಗ್ ಬೇಕಿದ್ರೆ ಹಾಕೊಳ್ಳಿ. ನೋಡಿ ಈ ರೀತಿ ಯಾವ್ಯಾವ ಡೇಟಾ ಲೇಬಲಿಂಗ್ ಬೇಕಂತ ಹೇಳಿ ಹಾಕೊಳ್ಳಿ. ಅದಾದ್ಮೇಲೆ ಎರರ್ ಬಾರ್ಸ್ ಅವಶ್ಯಕತೆ ಇದ್ರೆ ಹಾಕೊಳ್ಳಿ, ಅವೆಲ್ಲ ಬೇಡ. ಗ್ರಿಡ್ ಲೈನ್ಸ್ ಬೇಡ. ಲೆಜೆಂಡ್ ಅವಶ್ಯಕತೆ ಇಲ್ಲ, ಲೆಜೆಂಡ್ ಬೇಡ, ಹಾಗಾಗಿ ಅದನ್ನ ಬಿಟ್ಬಿಡಿ ಆಯ್ತಾ. ದೆನ್ ಸೇಮ್ ಥಿಂಗ್ ಚಾರ್ಟ್ ಟೈಟಲ್ಗೆ ಬನ್ನಿ. ಚಾರ್ಟ್ ಟೈಟಲ್ ಅಲ್ಲಿ ಏನ್ ಮಾಡಿ,
ಚಾರ್ಟ್ ಟೈಟಲ್ ಅಲ್ಲಿ ಸ್ಕ್ಯಾಟರ್ ಗ್ರಾಫ್ ಅಂತ ಹಾಕೊಳ್ಳಿ. ಫಾರ್ ಸ್ಕ್ಯಾಟರ್ ಗ್ರಾಫ್ ಫಾರ್ ರ್ಯಾಂಡಮ್ ಡೇಟಾ ಅಂತ ಹಾಕೊಳ್ಳಿ, ರ್ಯಾಂಡಮ್ ಡೇಟಾ. ಸೊ ಯು ಗೆಟ್ ಸ್ಕ್ಯಾಟರ್ ಗ್ರಾಫ್. ಸೊ ಸ್ಕ್ಯಾಟರ್ ಗ್ರಾಫ್ ಅದಾದ್ಮೇಲೆ ಏನ್ ಆಕ್ಸಿಸ್ ಗಳನ್ನ ಎಡಿಟ್ ಮಾಡ್ಕೊಳ್ಳಿ. ಆಕ್ಸಿಸ್ ಅಲ್ಲಿ ಇಲ್ಲಿ ಬಂದ್ರೆ ಈ ಕಡೆ ಏನ್ ತಗೊಂಡಿದ್ದೀರಾ, ಸೇಮ್ ಥಿಂಗ್ ಫ್ರೀಕ್ವೆನ್ಸಿ. ನಮ್ಮ ಡಿಫರೆಂಟ್ ಗ್ರಾಫ್ಗಳ ಶೇಪ್ ನೋಡ್ಲಿಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಹೊರತು ಮಿಕ್ಕಿದ್ದೆಲ್ಲದು ಕೂಡ ಸೇಮ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಸಿಂಪಲ್ ಆಗಿ ನೀವು ಮಾಡಬಹುದು. ಸೊ ಈ ಕಡೆ ಕ್ಲಾಸ್ ಇಂಟರ್ವಲ್ ಬರುತ್ತೆ, ಆಯ್ತಲ್ಲ. ಸೊ ಕ್ಲಾಸ್ ಇಂಟರ್ವಲ್ ಅನ್ನ ಹಾಕೊಳ್ಳಿ. ಸೊ ಈ ಗೆಟ್ ದ ವ್ಯಾಲ್ಯೂಸ್ ಅಷ್ಟೇ. ನೋಡಿ ಈ ರೀತಿ ಬರುತ್ತೆ ಸ್ಕ್ಯಾಟರ್ ಗ್ರಾಫ್, ಇಷ್ಟೇನೆ. ಸೊ ಈ ರೀತಿ ಮಾಡ್ಕೊಂಡ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮುಗಿಯುತ್ತೆ. ಸೊ ಸೇಮ್ ಡೇಟಾ ನೋಡಿ, ಬಾರ್ ಗ್ರಾಫ್, ಪೈ ಗ್ರಾಫ್, ಲೈನ್ ಗ್ರಾಫ್, ಸ್ಕ್ಯಾಟರ್ ಗ್ರಾಫ್. ಅಗೈನ್ ಸೇಮ್ ವ್ಯಾಲ್ಯೂಗಳಿಗೆ ನೀವೇನ್ ಮಾಡಬಹುದು, ಅಗೈನ್ ಯು ಕ್ಯಾನ್ ಫೈಂಡ್ ಹಿಸ್ಟೋಗ್ರಾಮ್ ಆಲ್ಸೋ. ಓಕೆ, ಸೊ 19ನೇ ಎಕ್ಸ್ಪೆರಿಮೆಂಟ್ ಬಾರ್ ಗ್ರಾಫ್ ಹಾಕಿದ್ದೀರಾ, 20ನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಪೈ ಗ್ರಾಫ್ ಹಾಕಿದ್ದೀರಾ, 21ನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಲೈನ್ ಗ್ರಾಫ್ ಹಾಕಿದ್ದೀರಾ, ದೆನ್ 22ನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಕ್ಯಾಟರ್ ಪ್ಲಾಟ್ ಅನ್ನ ಹಾಕಿದ್ದೀರಾ. ದೆನ್ ಈಗ 23ನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಹಿಸ್ಟೋಗ್ರಾಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೇಮ್ ಥಿಂಗ್, ಸೇಮ್ ಡೇಟಾವನ್ನ ನಾನು ತಗೊಳ್ತಾ ಹೋಗ್ತೀನಿ. ಒಂದೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲ್ಲಾವುದು ಕೂಡ ಬಂದ್ಬಿಡುತ್ತೆ. ದೆನ್ ಕ್ರಿಯೇಟ್ ಕಾಪಿ ಕೊಟ್ಟು ಓಕೆ ಕೊಡ್ತೀನಿ. ಸೊ ದೆನ್ ಡಿಲೀಟ್ ದಿಸ್ ಒನ್. ಈಗ ನಾನು ಇದಕ್ಕೆ ಹಿಸ್ಟೋಗ್ರಾಮ್ ಹಾಕಬೇಕು. ಹಿಸ್ಟೋಗ್ರಾಮ್ ನ ನೀವು ಡೈರೆಕ್ಟ್ ಆಗಿ ಕೂಡ ಹಾಕಬಹುದು, ಬಟ್ ಅದು ಸ್ವಲ್ಪ ಕರೆಕ್ಟ್ ಆಗಿ ವ್ಯಾಲ್ಯೂಸ್ಗಳು ಬರೋದಿಲ್ಲ ಒಂದೊಂದ್ಸರಿ. ಸೇಮ್ ಇನ್ಸರ್ಟ್ಗೆ ಹೋಗಿ, ರೆಕಮೆಂಡೆಡ್ ಚಾರ್ಟ್ಸ್ಗೆ ಹೋಗಿ, ಆಲ್ ಚಾರ್ಟ್ಸ್ಗೆ ಹೋಗಿ, ದೆನ್ ಇಲ್ಲಿ ಹಿಸ್ಟೋಗ್ರಾಮ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಯು ಗೆಟ್ ದ ವ್ಯಾಲ್ಯೂಸ್. ಓಕೆ, ನಿಮಗೆ ಹಿಸ್ಟೋಗ್ರಾಮ್ ಬರುತ್ತೆ. ಆಲ್ಮೋಸ್ಟ್ ಹಿಸ್ಟೋಗ್ರಾಮು ಬಾರ್ ಗ್ರಾಫು ಎರಡು ಕೂಡ ಸೇಮ್ ಇರುತ್ತೆ. ಹಿಸ್ಟೋಗ್ರಾಮ್ಗೂ ಬಾರ್ ಗ್ರಾಫ್ಗೂ ಕೆಲವೊಂದೇ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಬಾರ್ ಗ್ರಾಫ್ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಹಿಸ್ಟೋಗ್ರಾಮ್ ಅಲ್ಲಿ ಗ್ಯಾಪ್ ಇರಲ್ಲ. ಅದಾದ್ಮೇಲೆ ಬಾರ್ ಗ್ರಾಫ್ ಅಲ್ಲಿ ಆ ಒಂದೊಂದು ಕಾಲಮ್ ನ ಅಗಲ ಏನಿದೆಯಲ್ಲ, ಅಗಲ ಸೇಮ್ ಇರುತ್ತೆ. ಆದ್ರೆ ಹಿಸ್ಟೋಗ್ರಾಮ್ ಅಲ್ಲಿ ಅಗಲನು ಕೂಡ ಚೇಂಜ್ ಆಗುತ್ತೆ, ಹೈಟ್ ಕೂಡ ಚೇಂಜ್ ಆಗುತ್ತೆ. ಆತರ ಒಂದ್ 2-3 ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಹಿಸ್ಟೋಗ್ರಾಮ್ ಅನ್ನ ಹಾಕ್ಲಿಕ್ಕೆ ನಾವೇನ್ ಮಾಡ್ತೀವಿ, ಜಸ್ಟ್ ಕ್ಲಾಸ್ ಇಂಟರ್ವಲ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ದೆನ್ ಫ್ರೀಕ್ವೆನ್ಸಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ದೆನ್ ಇನ್ಸರ್ಟ್ಗೆ ಹೋಗಿ, ಸೇಮ್ ರೆಕಮೆಂಡೆಡ್ ಚಾರ್ಟ್ಸ್ಗೆ ಹೋಗಿ, ಸೇಮ್ ಕಾಲಮ್ ಚಾರ್ಟ್ಸ್ ಅನ್ನೇ ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಕಾಲಮ್ ಚಾರ್ಟ್ಸ್ ಅನ್ನ ಸೆಲೆಕ್ಟ್ ಆದ್ಮೇಲೆ ಓಕೆ ಕೊಡ್ತೀನಿ. ಈಗ ನೋಡಿ ಇವುಗಳ ಮಧ್ಯೆ ಗ್ಯಾಪ್ ಇದೆ, ಆಯ್ತಲ್ಲ. ಸೊ ಈ ಗ್ಯಾಪ್ ಇರೋದನ್ನ, ಗ್ಯಾಪ್ ನ 0 ಮಾಡ್ಬೇಕಾಗತ್ತೆ ನಾವು. ಹಾಗಾಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಅಂತ ಕೊಡ್ತೀವಿ. ಫಾರ್ಮ್ಯಾಟ್ ಪ್ಲಾಟ್ ಏರಿಯಾಗೆ ಹೋದ್ರೆ ದೆನ್ ಇಲ್ಲಿ ವಿ ಹ್ಯಾವ್ ಸೀರೀಸ್ ಡೇಟಾ ಬರುತ್ತೆ. ಓಕೆ, ಚಾರ್ಟ್ ಏರಿಯಾ ಬರುತ್ತೆ. ಚಾರ್ಟ್ ಏರಿಯಾದಲ್ಲಿ ನಾವು ಇಲ್ಲಿ ವ್ಯಾಲ್ಯೂಸ್ ಬಂದ್ರೆ, ಇಲ್ಲಿ ಸೈಜ್ ಅಲ್ಲಿ ವಿಡ್ತ್ ಇರುತ್ತಲ್ಲ, ಇದನ್ನ 0 ಮಾಡ್ಬೇಕಾಗತ್ತೆ. ಅಂದ್ರೆ ಗ್ಯಾಪ್ ವಿಡ್ತ್ ಏನ್ ಬರುತ್ತಲ್ಲ, ಗ್ಯಾಪ್ ವಿಡ್ತ್ ನ ನೀವು 0 ಮಾಡಿದ್ರೆ ನಿಮಗೆ ಅಲ್ಲಿ ಏನಾಗುತ್ತೆ, ಅದು ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಿಸ್ಟೋಗ್ರಾಮ್ ಆಗಿ ಕನ್ವರ್ಟ್ ಆಗುತ್ತೆ, ಆಯ್ತಲ್ಲ. ಸೊ ಪ್ಲಾಟ್ ಏರಿಯಾಗೆ ಆಪ್ಷನ್ಸ್, ಚಾರ್ಟ್ ಏರಿಯಾ, ಚಾರ್ಟ್ ಟೈಟಲ್. ಓಕೆ, ಇಲ್ಲಿ ಚಾರ್ಟ್ ಟೈಟಲ್ ಅಲ್ಲಿ ಒಂದು ನಿಮಿಷ. ಸೊ ಈಗ ನಾನು ಆ ಒಂದು ಬಾರ್ ಗ್ರಾಫ್ ನ ಹಿಸ್ಟೋಗ್ರಾಮ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಹಿಸ್ಟೋಗ್ರಾಮ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡಿದ್ವಿ, ಬಾರ್ ಗ್ರಾಫ್ ಅನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ. ಈ ಬಾರ್ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಅಂತ ಬರುತ್ತೆ. ಈ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್, ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಈ ಪ್ಲಾಟ್ ಏರಿಯಾ ಆಪ್ಷನ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸೀರೀಸ್ ಆಪ್ಷನ್ಸ್ ಇದೆ, ಇಲ್ಲ ನೋಡಿ, ಇಲ್ಲೆಲ್ಲ ಸೀರೀಸ್ ಆಪ್ಷನ್ಸ್ ಅಂತ ಇದೆ. ಸೀರೀಸ್ ಆಪ್ಷನ್ಸ್ ಯಾವ್ದಾರ ಒಂದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಈ ಒಂದು ಕಾಲಮ್ ಇರ್ತಕ್ಕಂಥದ್ದು, ಬಾರ್ ಇರ್ತಕ್ಕಂಥ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಸೀರೀಸ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೇನು ಗ್ಯಾಪ್ ಬಿಡ್ತು ಮತ್ತೆ ಸೀರೀಸ್ ಓವರ್ಲ್ಯಾಪ್ ಇದೆಯಲ್ಲ, ಇವೆರಡನ್ನು ಕೂಡ 0 ಮಾಡಿ. ಇದನ್ನ 0 ಮಾಡಿ, ಇದನ್ನ 0 ಮಾಡಿ. ನೋಡಿ ಈಗ ಆ ಒಂದು ಪ್ರತಿಯೊಂದು ಕಾಲಮ್ಗಳ ಮಧ್ಯದಂತಹ ಗ್ಯಾಪ್ ಏನಾಯ್ತು, 0 ಆಗಿದೆ. ಎಲ್ಲದೂ ಕೂಡ ಒಂದಕ್ಕೊಂದಕ್ಕೆ ಟಚ್ ಆಗಿದೆ. ಸೊ ಇದನ್ನ ನಾವೇನಂತ ತಗೊಳ್ತೀವಿ, ಹಿಸ್ಟೋಗ್ರಾಮ್ ಅಂತ ಹೇಳಿ ತಗೊಳ್ತೀವಿ. ಅರ್ಥ ಆಯ್ತಲ್ಲ. ಸೊ ಹಿಸ್ಟೋಗ್ರಾಮ್ ಮಾಡೋದು ತುಂಬಾ ಸಿಂಪಲ್. ಜಸ್ಟ್ ಏನ್ ಮಾಡ್ಬೇಕು, ಬಾರ್ ಗ್ರಾಫ್ ನ ಇನ್ಸರ್ಟ್ ಮಾಡಬೇಕು. ಬಾರ್ ಗ್ರಾಫ್ ನ ಇನ್ಸರ್ಟ್ ಮಾಡಿ, ಆ ಒಂದು ಪ್ಲಾಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪ್ಲಾಟ್ ಏರಿಯಾ, ಫಾರ್ಮ್ಯಾಟ್ ಪ್ಲಾಟ್ ಏರಿಯಾ ಅಂತ ತಗೊಳ್ಳಿ. ಅದಾದ್ಮೇಲೆ ಇಲ್ಲಿ ಪ್ಲಾಟ್ ಏರಿಯಾ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಸೀರೀಸ್ ಆಪ್ಷನ್ಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ದೆನ್ ಅದರಲ್ಲಿ ಕಾಲಮ್ ಆಪ್ಷನ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಸೀರೀಸ್ ಓವರ್ಲ್ಯಾಪ್, ಗ್ಯಾಪ್ ಬಿಡ್ತ್ ಇರುತ್ತೆ. ಅವೆರಡನ್ನ 0 ಮಾಡಿದ್ರೆ ಎಲ್ಲದು ಕೂಡ ಒಂದಕ್ಕೊಂದಕ್ಕೆ ಎಲ್ಲ ಟಚ್ ಆಗುತ್ತೆ. ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಿಸ್ಟೋಗ್ರಾಮ್. ದೆನ್ ಆಸ್ ಯೂಶುವಲ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಚಾರ್ಟ್ ಡಿಸೈನ್ ಅಲ್ಲಿ ಹೋಗಿ, ನಿಮ್ಗೆ ಏನೇನ್ ಬೇಕು ಅವೆಲ್ಲದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಚಾರ್ಟ್ ಎಲಿಮೆಂಟ್ಗೆ ಹೋಗಿ, ಆಕ್ಸಿಸ್ ಟೈಟಲ್ ಗಳನ್ನ ಆಡ್ ಮಾಡ್ಕೊಳ್ಳಿ. ಅದಾದ ಮೇಲೆ ಚಾರ್ಟ್ ಟೈಟಲ್ ಇದೆ ಆಲ್ರೆಡಿ. ಡೇಟಾ ಲೇಬಲಿಂಗ್ ಬೇಕಿದ್ರೆ ತಗೊಳ್ಳಿ, ಡೇಟಾ ಲೇಬಲಿಂಗ್ ಆಗುತ್ತೆ. ಅದಾದ್ಮೇಲೆ ಡೇಟಾ ಟೇಬಲ್ ಬೇಡ, ಎರರ್ ಬಾರ್ ಬೇಡ, ಲೆಜೆಂಡ್ ಎಲ್ಲ ಇದೆ, ಸಾಕು. ಅಷ್ಟನ್ನ ಹಾಕೊಂಡ್ರೆ ಸಾಕು. ದೆನ್ ಚಾರ್ಟ್ ಟೈಟಲ್ ಏನಂತ ಹಾಕೊಳ್ತೀರಾ, ಹಿಸ್ಟೋಗ್ರಾಮ್ ಫಾರ್
ರ್ಯಾಂಡಮ್ ಡೇಟಾ. ಸೊ ರ್ಯಾಂಡಮ್ ಆಗಿ ಜನರೇಟ್ ಮಾಡಿರೋ ಡೇಟಾಗೆ ಹಿಸ್ಟೋಗ್ರಾಮ್ ಅನ್ನ ಹಾಕಿದೀವಿ. ಸೊ ದೇರ್ ಫಾರ್ ಆಕ್ಸಿಸ್ ಟೈಟಲ್ ಈ ಕಡೆ ಏನ್ ಬರುತ್ತೆ, ಫ್ರೀಕ್ವೆನ್ಸಿ ಬರುತ್ತೆ. ದೆನ್ ಇಲ್ಲಿ ಏನ್ ಬರುತ್ತೆ, ಹಿಯರ್ ವಿ ಗೆಟ್ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಆಯ್ತಾ? ಸೊ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ತಗೊಳ್ತೀರಾ. ಸೊ ಈ ಗ್ಯಾಪ್ ಬಿಡ್ತು 0 ಆಗಬೇಕು ನೋಡಿ, ಮತ್ತೆ ಹಾಗೆ ಬಂತು. ಸೊ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಪ್ಲಾಟ್ ಏರಿಯಾಗೆ ಹೋಗಿ ಇಲ್ಲಿ ಸೀರೀಸ್ ಆಪ್ಷನ್ಸ್ ಅಂತ ಬರುತ್ತೆ, ಸೀರೀಸ್ ಆಪ್ಷನ್ಸ್ ತಗೊಳ್ರಿ. ಸೀರೀಸ್ ಆಪ್ಷನ್ ಬಂದ್ಮೇಲೆ ಇಲ್ಲಿ ಒಂದು ಕಾಲಮ್ಸ್ ಗಳಲ್ಲಿ ಕ್ಲಿಕ್ ಮಾಡಿ ಈ ಒಂದು ವ್ಯಾಲ್ಯೂನ 0 ಮಾಡಿ, ಈ ಒಂದು ವ್ಯಾಲ್ಯೂನ 0 ಮಾಡಿ. ಅಷ್ಟೇ, ಎರಡು ವ್ಯಾಲ್ಯೂಸ್ ಗಳನ್ನ 0 ಆಯ್ತು ಅಂದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಹಿಸ್ಟೋಗ್ರಾಮ್. ಇಷ್ಟೇ ಎಕ್ಸ್ಪೆರಿಮೆಂಟ್. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 19 ಬಾರ್ ಗ್ರಾಫ್ ಅನ್ನ ಹಾಕೋದು, 20 ಪೈ ಗ್ರಾಫ್ ಹಾಕೋದು, 21 ಲೈನ್ ಗ್ರಾಫ್, 22 ಸ್ಕ್ಯಾಟರ್ ಗ್ರಾಫ್, 23 ಹಿಸ್ಟೋಗ್ರಾಮ್. ಇಷ್ಟನ್ನ ಮಾಡಿದ್ರೆ ನಿಮಗೆ 5 ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗುತ್ತೆ. ಎಲ್ಲದಕ್ಕೂ ಕೂಡ ರ್ಯಾಂಡಮ್ ಆಗಿ ಡೇಟಾ ಜನರೇಟ್ ಮಾಡ್ಕೊಳ್ಬೇಕು, ಕ್ಲಾಸ್ ಇಂಟರ್ವಲ್ ಬರ್ಕೋಬೇಕು, ಅಪ್ಪರ್ ಲಿಮಿಟ್ ಬರ್ಕೊಳ್ಬೇಕು, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಇನ್ಸರ್ಟ್ ಹೋಗ್ಬೇಕು. ಇನ್ಸರ್ಟ್ ಹೋಗೋಕ್ಕಿಂತ ಮುಂಚೆ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಸೆಲೆಕ್ಟ್ ಮಾಡಬೇಕು, ಕಂಟ್ರೋಲ್ ಹಿಡ್ಕೊಂಡು ಫ್ರೀಕ್ವೆನ್ಸಿ ವ್ಯಾಲ್ಯೂ ಸೆಲೆಕ್ಟ್ ಮಾಡಬೇಕು. ದೆನ್ ಇನ್ಸರ್ಟ್ ಹೋಗಿ ರೆಕಮೆಂಡೆಡ್ ಚಾರ್ಟ್ಸ್ ಹೋದ್ರೆ ಅಲ್ಲಿ ಕಾಲಮ್ ಚಾರ್ಟ್ ಬೇಕಂದ್ರೆ ಕಾಲಮ್ ಹಾಕೊಳ್ಳಿ, ಲೈನ್ ಬೇಕಂದ್ರೆ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈನ್ ಬರುತ್ತೆ, ಪೈ ಮೇಲೆ ಕ್ಲಿಕ್ ಮಾಡಿದ್ರೆ ಪೈ ಬರುತ್ತೆ. ದೆನ್ ಅದಾದ್ಮೇಲೆ ಸ್ಕ್ಯಾಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ಯಾಟರ್ ಬರುತ್ತೆ, ಹಿಸ್ಟೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಸ್ಟೋಗ್ರಾಮ್ ಬರುತ್ತೆ. ಬಟ್ ಅದು ಆ ವ್ಯಾಲ್ಯೂ ಸ್ವಲ್ಪ ಡಿಫ್ರೆಂಟ್ ಬರೋದ್ರಿಂದ ಬಾರ್ ಗ್ರಾಫ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಗ್ಯಾಪ್ ಬಿಡ್ತನ್ನ 0 ಮಾಡಿದ್ರೆ ಸಾಕು, ಯು ಗೆಟ್ ದ ಆಲ್ ದ ಗ್ರಾಫ್ಸ್. ಓಕೆ, ಇಷ್ಟು ಮಾಡಿದ್ರೆ ನಿಮ್ಮ 5 ಎಕ್ಸ್ಪೆರಿಮೆಂಟ್ಸ್ ಇದರಲ್ಲೇ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಯಮಾಡಿ ಎಲ್ಲರೂ ಇದನ್ನ ಓದಿ ಆದಷ್ಟು ಬೇಗ ಇವೆಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.